Hello aspirants, solve these two questions on coding and decoding within 30 seconds and comment your answer. Next question. Hello aspirants, welcome to Statecraft IAS Academy. ಈಗಾಗಲೇ ನಾವು ಆಪ್ಟಿಟ್ಯೂಡ್ ಚಾಪ್ಟರ್ಸ್ ಮೇಲೆ ವಿಡಿಯೋಸನ್ನು ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ರೀಸನಿಂಗ್ನ ಎಲ್ಲ ಚಾಪ್ಟರ್ಗಳನ್ನು ಕೂಡ ಕವರ್ ಮಾಡ್ತೀವಿ. ಹಾಗಾಗಿ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ನ ತಪ್ಪದೇ ನೋಡಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕೋಡಿಂಗ್ ಡಿಕೋಡಿಂಗ್ ಚಾಪ್ಟರ್ನ ನೋಡೋಣ. ಇದರಲ್ಲಿ ಬರುವಂಥ ಡಿಫರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಅಂದರೆ ಲೆಟರ್ ಕೋಡಿಂಗ್, ನಂಬರ್ ಆರ್ ಸಿಂಬಾಲ್ ಕೋಡಿಂಗ್, ಮ್ಯಾಟ್ರಿಕ್ಸ್ ಕೋಡಿಂಗ್, ಅದೇ ರೀತಿ ಸಬ್ಸ್ಟಿಟ್ಯೂಷನ್ ಮೇಲೆ ಕ್ವಶನ್ಸ್, ಡಿಸೈಫರಿಂಗ್ ಮೆಸೇಜ್, ಜಂಬಲ್ಡ್ ಕೋಡಿಂಗ್, ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸನ್ನು ನಾವು ನೋಡೋಣ. ಹಾಗಾಗಿ ವಿಡಿಯೋಸ್ನ ತಪ್ಪದೇ ಕೊನೆಯ ತನಕ ನೋಡಿ. ಈಗ ಫಸ್ಟ್ ನಾವು ಲೆಟರ್ ಕೋಡಿಂಗಿಂದ ಸ್ಟಾರ್ಟ್ ಮಾಡೋಣ. ಲೆಟರ್ ಕೋಡಿಂಗ್ ಅಂದರೆ ಏನು? ಒಂದು ವರ್ಡನ್ನು ಅವರು ಇನ್ನೊಂದು ಅಲ್ಫಾಬೆಟಿಕಲ್ ಆಗಿನೇ ಕೋಡ್ ಮಾಡಿರ್ತಾರೆ. ಈಗ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂದರೆ, ಈಗ ಟೀಚರ್ ಅಂತ ವರ್ಡ್ ಇದೆಯಲ್ಲ, ಅದನ್ನು ಅವರು ಯಾವುದೋ ಒಂದು ಲಾಜಿಕನ್ನು ಯೂಸ್ ಮಾಡಿಕೊಂಡು, ಓಕೆ, VGCEJGT ಅಂತ ಬರೆದಿದ್ದಾರೆ. ಸೊ ಇದೇ ಸೇಮ್ ಲಾಜಿಕನ್ನು ನಾವು ಅಪ್ಲೈ ಮಾಡಿ ಚಿಲ್ಡ್ರನ್ನ ಯಾವ ಥರ ಕೋಡ್ ಮಾಡ್ಬೋದು ಅಂತ ಕೇಳ್ತಾರೆ. ಸೊ ಇದರ ಟೀಚರ್ದು ಕೋಡ್ ಆಯ್ತು. ನಾವು ಇದನ್ನು ಏನು ಮಾಡಬೇಕು? ಡಿಕೋಡ್ ಮಾಡಬೇಕಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಟೀಚರನ್ನು ಅವರು VGCEJGT ಅಂತ ಯಾವ ಥರ ಬರೆದ್ರು ಅದೇ ಸೇಮ್ ಲಾಜಿಕನ್ನು ನಾವು ಅಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಈ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಏನು ಮಾಡಬೇಕಂದ್ರೆ, ಅವರು ಕೊಟ್ಟಿರೋದನ್ನು ನೀಟಾಗಿ, ಓಕೆ, ಇಲ್ಲಿ ಮೇಲೆ ಕೊಟ್ಟಿರೋ ವರ್ಡನ್ನು ಬರ್ಕೊಳ್ಳಿ. ಅದೇ ರೀತಿ ಕೆಳಗೆ ವರ್ಡ್ ಟು ವರ್ಡ್ ಮ್ಯಾಚ್ ಆಗೋ ಥರ ಕೋಡನ್ನು ಬರ್ಕೊಳ್ಳಿ. VGCEJGT. ಓಕೆ, ಸೊ ಇಲ್ಲಿ ಏನಾಗಿದೆ? ಟಿ ಇದ್ದದ್ದು ವಿ ಆಗಿದೆ, ಇ ಇದ್ದದ್ದು ಜಿ, ಎ ಇದ್ದು ಸಿ, ಸಿ ಇದ್ದದ್ದು ಇ, ಈ ಥರ ಅದು ಕೋಡಲ್ಲಿ ಬರೆದಿದ್ದಾರೆ. ಸೊ ಈಗ ನಾವು ಲಾಜಿಕ್ ನೋಡೋದಾದರೆ, ಟಿ ಇದ್ದದ್ದು ಏನಾಗಿದೆ? ವಿ. ಅಂದರೆ ಅಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ನೋಡ್ತಾ ಹೋದರೆ ಟಿ ಆದಮೇಲೆ ಯು ಆ್ಯಂಡ್ ವಿ. ಅಂದರೆ ಇಲ್ಲಿ ಏನಾಗಿದೆ? +2 ಆಗಿದೆ. +2 ಅಂದರೆ ಅರ್ಥ ಏನು? ಟಿ ಬಿಟ್ಟು ನೆಕ್ಸ್ಟ್ ಎರಡನೇ ಲೆಟರನ್ನು ಬರೆದಿದ್ದಾರೆ ಅಂತ ಅರ್ಥ. ಓಕೆ, ಟಿ ಆದಮೇಲೆ ಯು ಬಿಟ್ಟು ವಿ ಅಂದರೆ ಎರಡನೇ ಲೆಟರ್ ಬರೆದಿದ್ದಾರೆ. ಅದೇ ರೀತಿಯಾಗಿ ಇ ಆದಮೇಲೆ FG. ಸೊ ಇ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಇಲ್ಲೂ ಕೂಡ ಎರಡನೇ ಲೆಟರ್ ಬರೆದಿದ್ದಾರೆ. ಅದೇ ರೀತಿಯಾಗಿ ಇಲ್ಲೂ ಕೂಡ +2 ಆಗಿದೆ. ಅಂದರೆ ಎ ಆದಮೇಲೆ BC ಬರೆದಿದ್ದಾರೆ. ಸೊ ಸಿ ಆದಮೇಲೆ DE, ಇಲ್ಲೂ ಕೂಡ +2 ಆಗಿದೆ. H ಆದಮೇಲೆ IJ, ಸೊ +2. ಇ ಆದಮೇಲೆ FG, +2 ಆಗಿದೆ. ಆರ್ ಆದಮೇಲೆ ST, ಸೊ ಇಲ್ಲೂ ಕೂಡ +2 ಆಗಿದೆ. ಅಂದರೆ ನಮಗೆ ಈಗ ಏನು ಸಿಕ್ತಿದ್ದು, ನಾವು ಇದನ್ನ ಡಿಕೋಡ್ ಮಾಡಿದ್ವಿ. ಸೊ ವಿ ಫೌಂಡ್ ಔಟ್ ದ ಲಾಜಿಕ್. ವಾಟ್ ಈಸ್ ದ ಲಾಜಿಕ್? ಪ್ರತಿಯೊಂದು ಅಲ್ಫಾಬೆಟ್ಗೂ ನಾವೇನು ಮಾಡಬೇಕು? +2 ಅಂದರೆ ಕೊಟ್ಟಿರೋ ಅಲ್ಫಾಬೆಟನ್ನು ಬಿಟ್ಟು ಅದರ ನೆಕ್ಸ್ಟ್ ಸೆಕೆಂಡ್ ಅಲ್ಫಾಬೆಟ್ ಏನು ಬರುತ್ತೆ ಅದನ್ನ ಬರಿಬೇಕು. ಸೊ ಇಲ್ಲೇನು ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ಸೊ ಸಿಗೆ +2 ಮಾಡಿದರೆ ಯಾವ ಲೆಟರ್ ಬರುತ್ತೆ? ಸಿ ಆದಮೇಲೆ DE, ಸೊ ಇಲ್ಲಿ ಇ ಅಂತ ಬರುತ್ತೆ. Hಗೆ +2 ಮಾಡಿದರೆ HIJ, ಐ ಆದಮೇಲೆ JK. ಸೊ ಪ್ರತಿಯೊಂದು ಲೆಟ್ರಿಗೂ ಏನು ಮಾಡಬೇಕು ನಾವು? +2. ಡಿ ಆದಮೇಲೆ EF, ಆರ್ ಆದಮೇಲೆ ST, ಇ ಆದಮೇಲೆ FG, ನೆಕ್ಸ್ಟ್ ಎನ್ ಆದಮೇಲೆ +2. ಅಂದರೆ ಎನ್ನನ್ನು ಇದನ್ನ ಬಿಟ್ಟು ಕೌಂಟ್ ಮಾಡಬೇಕು. ಎನ್ ಆದಮೇಲೆ OP. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ? EJKFTGP ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ಬರೀ ಪ್ಲಸ್ ಮಾಡೋದಲ್ಲ, ಪ್ಲಸ್ ಮಾಡೋದು, ಮೈನಸ್ ಮಾಡೋದು, ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಲಾಜಿಕ್ ಇರುತ್ತೆ. ಇದು ಹಿಂಟ್ ಥರ ನಮ್ಗೆ ಏನು ಕೊಟ್ಟಿರ್ತಾರಲ್ಲ, ಅಲ್ಲಿಂದ ನಾವು ಇದನ್ನ ಡಿಕೋಡ್ ಮಾಡಬೇಕಂದ್ರೆ ಲಾಜಿಕನ್ನು ಫೈಂಡ್ ಔಟ್ ಮಾಡಿ ಸೇಮ್ ಲಾಜಿಕನ್ನು ಅವರು ಕೊಟ್ಟಿರುವಂಥ ವರ್ಡ್ಗೆ ಅಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ರೋಸ್ಟನ್ನು ಏನಂತ ಬರೆದಿದ್ದಾರೆ? PQYUR ಅಂತ ಬರೆದಿದ್ದಾರೆ. ಸೊ ನಾವು ಅದನ್ನ ನೀಟಾಗಿ ಒಂದರ ಕೆಳಗೊಂದು ಬರ್ಕೊಳ್ಳೋಣ.
ರೋಸ್ಟ್ ಪಿ ಕ್ಯೂ ವೈ ಯು ಆರ್. ಆರ್ ಇದ್ದದ್ದು ಏನಾಗಿದೆ, ಪಿ ಆಗಿದೆ. ಅದೇ ರೀತಿ ಎಸ್, ಇಲ್ಲಿ ನೋಡಿ ಆರ್ ಇದ್ದದ್ದು ಪಿ ಆಗಿದೆ. ಅಂದರೆ ಆರ್ನ ಪ್ರೀವಿಯಸ್ ಲೆಟರ್, ಹಿಂದಿನ ಇರೋ ಲೆಟರ್ ಅಥವಾ ಹಿಂದೆ 2 ಲೆಟರ್ ಹಿಂದೆ ಹೋಗಿದೆ, ಅಂದರೆ ಇದು -2. ಓಕೆ, ಆರ್ ಆದಮೇಲೆ ಕ್ಯೂ ಅದರ ಹಿಂದೆ ಪಿ ಬರುತ್ತೆ. ಅದೇ ರೀತಿ ಓ ಇದ್ದದೇನಾಗಿದೆ, ಕ್ಯೂ ಆಗಿದೆ. ಇಲ್ಲೇನಾಗಿದೆ +2. ಓ ಆದಮೇಲೆ ಪಿ ಕ್ಯೂ, ಅಂದರೆ ಮುಂದೆ 2 ಲೆಟರ್ ಮುಂದೆ ತಗೊಂಡಿದ್ದಾರೆ. ಸೊ ಇದು +2 ಆಗುತ್ತೆ. ಎ ಇದ್ದಿದ್ದು ವೈ ಆಗಿದೆ, ಅಂದರೆ ಇಲ್ಲಿ ಏನಾಗಿದೆ -2. ಸೊ -2 ಯಾವ ಥರ ಅಂದರೆ, ಈಗ ಎಲ್ಲ ಅಲ್ಫಾಬೆಟ್ಸನ್ನು ನಾವು ಸರ್ಕ್ಯುಲರಲ್ಲಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಎದಿಂದ ಝೆಡ್ವರೆಗೂ, ಝೆಡ್ ಆದಮೇಲೆ ನೆಕ್ಸ್ಟ್ ಅಲ್ಫಾಬೆಟ್ ಬರೋದು ಮತ್ತೆ ಎ ಬರುತ್ತೆ. ಅದೇ ರೀತಿ ನೀವು ಬ್ಯಾಕ್ವರ್ಡ್ಸ್ ಹಿಂದೆ ಹೋದರೆ ಎಗಿಂತ ಪ್ರೀವಿಯಸ್ ಯಾವುದಿದೆ, ಝೆಡ್ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿ ಎ ಇಂದ 2 ಲೆಟರ್ ಹಿಂದೆ ಹೋದರೆ ಏನಾಗುತ್ತೆ, ಝೆಡ್, ಅದರ ಹಿಂದೆ ವೈ. ಓಕೆ, ನೆಕ್ಸ್ಟ್ ಎಸ್ ಆದಮೇಲೆ ಎಸ್ ಇದ್ದದ್ದು ಏನಾಗಿದೆ, ಕೋಡಾಗಿ ಯು ಆಗಿದೆ. ಅಂದರೆ ಎಸ್ ಟಿ ಯು, ಇಲ್ಲೇನಾಗಿದೆ +2. ಅದೇ ರೀತಿ ಟಿ ಇದ್ದಿದ್ದು ಆರ್ ಆಗಿದೆ, ಅಂದರೆ ಬ್ಯಾಕ್ವರ್ಡ್ಸ್ 2 ಲೆಟರ್ ಬ್ಯಾಕ್ವರ್ಡ್ ಹೋಗಿದೆ. ಓಕೆ, ಟಿಗಿಂತ ಎಸ್, ಅದಕ್ಕಿಂತ ಹಿಂದೆ ಆರ್, -2. ಸೊ ವಿ ಫೌಂಡ್ ಔಟ್ ದ ಲಾಜಿಕ್. ಏನು ಮಾಡಬೇಕು, ಫಸ್ಟ್ ಲೆಟರ್ನ -2 ಮಾಡಬೇಕು, ಸೆಕೆಂಡ್ ಲೆಟರ್ನ +2. ಸೊ ಇದೇ ರೀತಿ ಇಲ್ಲಿ ಕೋಡನ್ನು ಅಪ್ಲೈ ಮಾಡಿ ಸ್ಲಾಪಿ ಇದ್ದದ್ದು ಏನಾಗುತ್ತೆ ಅಂತ ನೋಡಿ. ಸೊ ಎಸ್ಗೆ -2 ಅಂದರೆ ಎಸ್ಗಿಂತ ಹಿಂದೆ. ಓಕೆ, ಏನು ಬರುತ್ತೆ, ಕ್ಯೂ ಬರುತ್ತೆ. ಕ್ಯೂ ಆರ್ ಎಸ್, ಅಥವಾ ಎಸ್ ಹಿಂದೆ ಆರ್, ಅದರಿಂದ ಕ್ಯೂ. ಎಲ್ಲಿಗೆ ಏನು ಮಾಡಬೇಕು, +2 ಅಂದರೆ 2 ಲೆಟರ್ ಮುಂದೆ ತಗೋಬೇಕು. ಎಲ್ ಆದಮೇಲೆ ಎಮ್ ಎನ್. ಓಗೆ -2. ಓಕೆ, ಎಮ್ ಆಗುತ್ತೆ, ಅಂದರೆ ಎಮ್ ಎನ್ ಓ. ಪಿಗೆ +2, ಪಿ ಕ್ಯೂ ಆರ್. ಅದೇ ರೀತಿ ಇಲ್ಲಿ ಪಿಗೆ ಏನಾಗಬೇಕು, -2 ಆಗಬೇಕು. ಓಕೆ, ಎನ್ ಓ ಪಿ, ಅಂದರೆ ಪಿ ಹಿಂದೆ ಓ ಇದೆ, ಅದರ ಹಿಂದೆ ಎನ್ ಇದೆ. ವೈಗೆ +2 ಅಂದರೆ ವೈ ಆದಮೇಲೆ ಝೆಡ್, ಝೆಡ್ ಆದಮೇಲೆ ನೆಕ್ಸ್ಟ್ ಬರೋದೇನು, ಎ. ಹಾಗಾಗಿ ನಿಮಗೆ ಬೇಕಾಗಿರೋ ಆನ್ಸರ್ ಕ್ಯೂ ಎನ್ ಎಮ್ ಆರ್ ಎನ್ ಎ. ಸ್ಲಾಪಿನ ನಾವು ಈ ರೀತಿಯಾಗಿ ಬರೀಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಹಿಂದೆ 2 ಕ್ವಶನಲ್ಲಿ ಏನಾಗಿದೆ, ಆಲ್ಫಾಬೆಟ್ಸ್ ಪ್ಲಸ್ ಅಥವಾ ಮೈನಸ್ ಆಗಿದೆ. ಅಂದರೆ ಮುಂದೆ ಇರೋ ಆಲ್ಫಾಬೆಟ್ ತೊಗೊಂಡಿದ್ದಾರೆ ಅಥವಾ ಹಿಂದೆ ಇರೋ ಆಲ್ಫಾಬೆಟ್ ತೊಗೊಂಡಿದ್ದಾರೆ. ಈಗ ಇಲ್ಲಿರೋ ಕ್ವಶನನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಸ್ಟೇಟ್ಮೆಂಟನ್ನು ಅವರು ಈ ಥರ ಬರೆದಿದ್ದಾರೆ, TNEMETATS ಅಂತ ಹೇಳಿ. ಓಕೆ, ಸೊ ಹಾಗೆ ನೋಡಕ್ಕೆ ಹೋದರೆ ಇಲ್ಲಿರೋ ಆಲ್ಫಾಬೆಟ್ಸ್ ಎಲ್ಲ ಇದರೊಳಗಿದೆ ಅಂತ ನಮ್ಗೆ ಅಬ್ಸರ್ವ್ ಆಗುತ್ತೆ. ಓಕೆ, ಸೊ ಇಟ್ ಈಸ್ ಅ ನ್ಯೂ ಟೈಪ್ ಆಫ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಓಕೆ, ಈಸಿನೇ ಇದೆ. ಇಲ್ಲಿ ನೋಡಿ ಏನು ಮಾಡಿದ್ದಾರೆ ಅಂದರೆ, ಇದಕ್ಕೆ ನಾವು ಏನಂತ ಕರಿತೀವಿ, ರಿವರ್ಸ್ ಕೋಡಿಂಗ್. ಏನಂತೀವಿ, ರಿವರ್ಸ್ ಕೋಡಿಂಗ್. ಅಂದರೆ ಅಲ್ಫಾಬೆಟ್ಸನ್ನು ನೀವು ನೀಟಾಗಿ ನೋಡಿದ್ರೆ ಇದು ಕೋಡಾಗಿ ಏನಂತಾಗಿದೆ, ಈ ಆರ್ಡರಲ್ಲಿ ಅವ್ರು ಏನು ಮಾಡಿದ್ದಾರೆ, ಲೆಟರ್ಸನ್ನು ಅರೇಂಜ್ ಮಾಡ್ತಾ ಬಂದಿದ್ದಾರೆ. ಅಂದರೆ ಲಾಸ್ಟ್ ಟು ಫಸ್ಟ್. ಟಿ, ಇಲ್ಲಿ ನೋಡಿ ಎನ್, ನೆಕ್ಸ್ಟ್ ಇ, ಅದಾದಮೇಲೆ ಎಮ್, ಇ, ಟಿ, ಎ, ಓಕೆ, ಟಿ, ಅದೇ ರೀತಿ ಎಸ್. ನೋಡಿ, ಸೊ ಇದಕ್ಕೆ ರಿವರ್ಸ್ ಕೋಡಿಂಗ್ ಅಂತ ಕರಿತೀವಿ. ಅದೇ ರೀತಿಯಾಗಿ ನಾವು ಪಾಲಿಟಿಕಲನ್ನು ರಿವರ್ಸ್ ಆರ್ಡ್ರಲ್ಲಿ ಬರೆದ್ರೆ ಏನಾಗುತ್ತೆ, ಎಲ್ ಎ ಸಿ ಐ ಟಿ ಐ ಎಲ್ ಒ ಪಿ ಅಂತ ಆಗುತ್ತೆ. ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ಸೊ ರಿವರ್ಸ್ ಕೋಡಿಂಗ್ ಈಸ್ ಒನ್ ಆಫ್ ದ ಟೈಪ್ ಇನ್ what letter coding. Okay, next, in a certain language father is written as REHTAF. ಸೊ ಇದನ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಕೂಡ ಏನಾಗಿದೆ, ರಿವರ್ಸ್ ಕೋಡಿಂಗ್. ಓಕೆ, ಸೊ ಯಾವುದೇ ಒಂದು ಕ್ವಶನ್ ಕೊಟ್ಟಾಗ ಫಸ್ಟ್ ರಿವರ್ಸ್ ಕೋಡಿಂಗ್ ಪಾಸಿಬಿಲಿಟಿ ಇದೆಯಾ ಅಂತ ಚೆಕ್ ಮಾಡಿ. ಯಾಕಂದರೆ ಅದು ಈಸಿ ಆಗಿದೆ ಮತ್ತು ಭಾಳ ಈಸಿಯಾಗಿ ಚೆಕ್ ಮಾಡಿ ಮುಂದೆ ಹೋಗ್ಬೋದು. ಆ ಲಾಜಿಕ್ ಅಪ್ಲೈ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ಲಾಜಿಕ್ ನೋಡ್ಬೋದು ಇಲ್ಲಿ. ಸೊ REHTAF
ಎಚ್ ಟಿ ಎ ಎಫ್. ಸೊ ರಿವರ್ಸ್ ಕೋಡಿಂಗ್ ಆಗಿದೆ ಅಂತ ಕನ್ಫರ್ಮ್ ಆಯಿತು. ಅದೇ ರೀತಿ ಕಪಲಲ್ಲಿ ನೋಡಿದ್ರು ಕೂಡ ಇ ಎಲ್ ಪಿ ಒ ಯು ಸಿ. ಸೊ ರಿವರ್ಸ್ ಕೋಡಿಂಗ್ ಕನ್ಫರ್ಮ್ ಆಯಿತು. ಹಾಗೆ ನೀವು ರಿಮೇನ್ ಅನ್ನ ರಿವರ್ಸ್ ಕೋಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಎನ್ ಐ ಎ ಎಮ್ ಇ ಆರ್ ಅಂತ ಆಗುತ್ತೆ. ಓಕೆ, ಎಸ್, ವಿಲ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಟ್ವಿಂಕಲ್ ಈಸ್ ರಿಟರ್ನ್ ಆಸ್ ಈ ಥರ ಕೊಟ್ಟಿದ್ದಾರೆ. ಸೊ ಇದು ರಿವರ್ಸ್, ಆಫ್ ಕೋರ್ಸ್ ರಿವರ್ಸ್ ಕೋಡಿಂಗ್ ಆಗಿಲ್ಲ ಇಲ್ಲಿ. ಸೊ ಬೇರೆ ಲಾಜಿಕ್ ಇದೆ, ಅದನ್ನು ಅಬ್ಸರ್ವ್ ಮಾಡೋಣ. ನೋಡಿ ನೀಟಾಗಿ ಏನು ಮಾಡಿ, ಸೊ ಒಂದ್ರ ಕೆಳಗೊಂದು ಬರ್ಕೊಳ್ಳಿ. ಎಸ್ ವಿ ಎಚ್ ಒ ಜೆ ಕೆ ಡಿ. ಟಿ ಇದ್ದಿದ್ದು ಎಸ್ ಆಗಿದೆ, ಅಂದರೆ ಇದು -1 ಅಂದರೆ ಟಿನ ಹಿಂದಿನ ಲೆಟರ್ ಯಾವುದು, ಎಸ್. ಅದೇ ರೀತಿ ಇಲ್ಲೂ ಕೂಡ -1 ಆಗಿದೆ, ಅಂದರೆ ಡಬ್ಲ್ಯೂನ ಪ್ರೀವಿಯಸ್ ಲೆಟರ್, ಹಿಂದೆ ಇರೋ ಲೆಟರ್ ವಿ. ಅದೇ ರೀತಿ ಇಲ್ಲೂ ಕೂಡ -1 -1 -1 -1 ಅಂದರೆ ಕೊಟ್ಟಿರುವಂಥ ಎಲ್ಲ ಅಲ್ಫಾಬೆಟ್ಗೂ ಅದರ ಪ್ರೀವಿಯಸ್ ಲೆಟರ್ನ ತಗೊಂಡಿದ್ದಾರೆ. ಸೊ ನಮ್ಗೆ ಇಲ್ಲೇನಾಯಿತು, ವಿ ಫೌಂಡ್ ಔಟ್ ದ ಲಾಜಿಕ್. ಓಕೆ, ಆ್ಯಂಡ್ ನೌ ವಿ ವಿಲ್ ಕೋಡ್ ದಿಸ್ ಫಿಲ್ಟರ್. ಸೊ ಇದೇ ಲಾಜಿಕನ್ನು ಯೂಸ್ ಮಾಡಿಕೊಂಡು ಫಿಲ್ಟರ್ಸ್ನ ಕೋಡ್ ಮಾಡಿದ್ರೆ, ಓಕೆ, ಅಂದರೆ ಎಫ್ ಹಿಂದೆ ಇರೋ ಲೆಟರ್ ಯಾವುದು, ಇ. ಅದೇ ರೀತಿ ಐ ಹಿಂದೆ ಇರೋ ಲೆಟರ್ ಎಚ್. ಓಕೆ, ಎಲ್ಗೆ -1 ಕೆ, ಟಿಗೆ -1 ಎಸ್, ಇಗೆ -1 ಡಿ. -1 ಅಂದರೆ ಇ ಹಿಂದೆ ಇರೋ ಲೆಟರ್ ಡಿ. ಅದೇ ರೀತಿ ಆರ್ಗೆ -1 ಕ್ಯೂ, ಎಸ್ಗೆ -1 ಆರ್. ಸೊ ದಿಸ್ ಈಸ್ ಯುವರ್ ಆನ್ಸರ್, ಇ ಎಚ್ ಕೆ ಎಸ್ ಡಿ ಕ್ಯೂ ಆರ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಅ ಸರ್ಟೆನ್ ಕೋಡ್, ರೋಡ್ ಈಸ್ ರಿಟರ್ನ್ ಆಸ್ URDG. How Swan is written in the code? Okay, so road ಇದ್ದದ್ದು ಏನಾಗಿದೆ ಅಂತ ನೋಡಿ, ADURDG. ಸೊ ಆರಿಂದ ಯು ನೋಡೋದಾದರೆ ಆರ್ ಆದಮೇಲೆ STU. ಸೊ ಇಲ್ಲಿ +3 ಆಗಿದೆ. ಅದೇ ರೀತಿ ಓ ಇದ್ದದ್ದು ಆರ್ ಆಗಿದೆ. ಓಕೆ, ಓ ಆದಮೇಲೆ PQR, ಇಲ್ಲೂ ಕೂಡ +3. ಎ ಆದಮೇಲೆ ಡಿ, BCD +3. ಡಿ ಆದಮೇಲೆ ಜಿ. ಓಕೆ, EFG, ಇಲ್ಲೂ ಕೂಡ +3. ಸೊ ಈ ಕೋಡಲ್ಲಿರೋ ಲಾಜಿಕ್ ಏನು, ಪ್ರತಿಯೊಂದು ಅಲ್ಫಾಬೆಟ್ಗೂ +3 ಅಂದರೆ ಮುಂದಿರೋ 3ನೇ ಲೆಟರ್ನ ತೊಗೊಂಡಿದ್ದಾರೆ. ಸೊ ಅದೇ ರೀತಿ ನಾವು ಸ್ವ್ಯಾನ್ಗೆ +3 ಮಾಡಿದ್ರೆ, ಅಂದರೆ S+3, ಎಸ್ ಆದಮೇಲೆ ಬರೋ 3ನೇ ಲೆಟರ್ ಎಸ್, ಆದಮೇಲೆ TUV, ಡಬ್ಲ್ಯೂ ಆದಮೇಲೆ ಬರೋ 3ನೇ ಲೆಟರ್ XYZ, ಎ ಆದಮೇಲೆ ಬರೋ 3ನೇ ಲೆಟರ್ ಡಿ, ಎ ಆದಮೇಲೆ BCD, ಎನ್ ಆದಮೇಲೆ OPQ. ಸೊ ದ ರಿಕ್ವೈರ್ಡ್ ಆನ್ಸರ್ ಈ VZDQ ಅಂತ ಆಗುತ್ತೆ. ಓಕೆ, ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಸೊ ಇನ್ ಅ ಸರ್ಟೆನ್ ಲ್ಯಾಂಗ್ವೇಜ್ ಅಬ್ರಾಡ್ ಅನ್ನ ಏನಂತ ಬರೆದಿದ್ದಾರೆ, DROBAA ಅಂತ ಬರೆದಿದ್ದಾರೆ, DROBAA. ಅದೇ ರೀತಿ ಆಕ್ಟಿವ್ ಅನ್ನ ETICAV ಅಂತ ಬರೆದಿದ್ದಾರೆ. ಈಗ ಇಲ್ಲಿ ನಾವು ನೀಟಾಗಿ ಅಬ್ಸರ್ವ್ ಮಾಡೋದಾದರೆ, ಕೋಡ್ ಕೊಟ್ಟಿದ್ದಾರಲ್ಲ, ಈ ವರ್ಡಲ್ಲಿ ಮತ್ತು ಕೋಡಲ್ಲಿ ಅಲ್ಫಾಬೆಟ್ಸ್ ಎಲ್ಲ ಸೇಮ್ ಇದೆ, ಬಟ್ ದೇ ಆರ್ ಅರೇಂಜ್ಡ್ ಇನ್ ಅ ಡಿಫ್ರೆಂಟ್ ಆರ್ಡರ್. ಅದೇ ರೀತಿ ಆಕ್ಟಿವಲ್ಲಿರೋ ಅಲ್ಫಾಬೆಟ್ಸ್ ಇಲ್ಲಿ ಅದರ ಕೋಡಲ್ಲಿದೆ. ಓಕೆ, ಯಾವುದೇ ರೀತಿಯಾದ ನ್ಯೂ ಅಲ್ಫಾಬೆಟ್ಸ್ ಬಂದಿಲ್ಲ, ಜಸ್ಟ್ ದೇ ಹ್ಯಾವ್ ಜಂಬಲ್ಡ್ ಇಟ್. ಓಕೆ, ಸೊ ಯಾವ ರೀತಿಯಾಗಿ ಆಲ್ಫಾಬೆಟ್ಸ್ ಪ್ಲೇಸ್ ಆಗಿದೆ ಅಂತ ಅಬ್ಸರ್ವ್ ಮಾಡಬೇಕು. ಅದಕ್ಕಾಗಿ ನಾವೇನು ಮಾಡೋಣ, ABROAD ಅಂತಿದೆಯಲ್ಲ, ಇದಕ್ಕೊಂದು ನಂಬರ್ ಕೊಡೋಣ, 1 2 3 4 5 6. ಸೊ ಈ ನಂಬರನ್ನು ಇಲ್ಲಿ ಅಬ್ಸರ್ವ್ ಮಾಡಿ, DROBAA ಅಂತ ಇದೆ. ಸೊ ಡಿ ಅಂದರೆ 6, ನೆಕ್ಸ್ಟ್ 3, ಆಮೇಲೆ 4, ಆಮೇಲೆ ನೆಕ್ಸ್ಟ್ 2, ಆಮೇಲೆ 1 5 ಅಂತ ಕನ್ಸಿಡರ್ ಮಾಡೋಣ.
ಓಕೆ. ಸೊ ಇಟ್ ಕ್ಯಾನ್ ಬಿ 5-1 ಆರ್ 1-5, ಅದೇನಂತ ನಮಗೆ ಆಕ್ಟಿವ್ ಅಲ್ಲಿ ಗೊತ್ತಾಗುತ್ತೆ. ಸೊ ಅದೇ ರೀತಿ ಆಕ್ಟಿವ್ ಅನ್ನು ತಗೊಂಡ್ರೆ ಇಲ್ಲಿ ನೋಡಿ 1 2 3 4 5 6. ಓಕೆ, ಆಕ್ಟಿವ್ ಇದ್ದದ್ದು ಏನಾಗಿದೆ ETICAV ಅಂತ ಆಗಿದೆ. ಅಂದರೆ ಇ ಅಂದರೆ ಫಸ್ಟ್ 6, ನೆಕ್ಸ್ಟ್ ಟಿ ಅಂದರೆ 3, ಐ ಅಂದರೆ 4, ಸಿ ಅಂದರೆ ಎಷ್ಟನೇ ಲೆಟರ್ 2 ಬಂತಿಲ್ಲಿ, ಆಮೇಲೆ ಎ ಅಂದರೆ 1 ಬಂತು, ವಿ ಅಂದರೆ 5 ಬಂತು. ಓಕೆ, ಸೊ ಇಲ್ಲಿ ನೋಡಿ ಲಾಜಿಕ್ ಸೇಮ್ ಬಂತಲ್ಲ. ಅಂದರೆ 6 3 ಅಂದರೆ 1 2 3 4 5 6 ಇದ್ದಿದ್ದು 6 3 4 2 1 5 ಥರ ನಾವು ಅರೇಂಜ್ ಮಾಡಬೇಕು. ಓಕೆ, ಸೊ ಇದೇ ರೀತಿ ಬಿಷಪ್ BISHOP ಇದಕ್ಕೆ ನೀವು ನಂಬರಿಂಗ್ ಕೊಡಿ 1 2 3 4 5 6. ಓಕೆ, ನಾವು ಯಾವ ರೀತಿಯಾಗಿ ಅರೇಂಜ್ ಮಾಡಬೇಕು 6 3 4 2 1 5 ಈ ಥರ ಅರೇಂಜ್ ಮಾಡಬೇಕು. ಸೊ 6th ಲೆಟರ್ ಯಾವುದಿದೆ P, 3rd ಲೆಟರ್ S, ಆಮೇಲೆ 4th ಲೆಟರ್ H, ಸೆಕೆಂಡ್ ಒನ್ ಇಸ್ I, ಫಸ್ಟ್ ಲೆಟರ್ ಇಸ್ B, ಅದೇ ರೀತಿ 5th ಲೆಟರ್ O. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಸೊ ಇದೇ ರೀತಿಯಾಗಿ ನಾವು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ ಈ ವಿಡಿಯೋನಲ್ಲಿ. ಸೊ ಕೊನೆ ತನಕ ನೋಡಿ. ಈ ಕ್ವಶನ್ ಕೂಡ ಜಂಬಲ್ ಮಾಡಿದ್ದಾರೆ ಇದರಲ್ಲಿ ಕೂಡ, ಅಂದರೆ ಆರ್ಡರ್ ಮೇಲಿದೆ ನಮ್ಗೆ. ಓಕೆ, ಸ್ಟ್ರಾಂಗ್ ಅಲ್ಲಿರೋ ಅಲ್ಫಾಬೆಟ್ಸನ್ನು ಅವರು ಈ ಥರ ಬರೆದಿದ್ದಾರೆ. ಸೊ ಅಲ್ಫಾಬೆಟ್ಸ್ ಏನೋ ಚೇಂಜ್ ಆಗಿಲ್ಲ, ಸೇಮ್ ಅಲ್ಫಾಬೆಟ್ಸ್ ಇದೆ. ಸೊ ಇದನ್ನು ಅಬ್ಸರ್ವ್ ಮಾಡಿದ್ರೆ ನಮಗೇನು ಗೊತ್ತಾಗುತ್ತೆ. ಓಕೆ, ಸೊ ಅಲ್ಫಾಬೆಟ್ಸನ್ನು ಅವ್ರು ಏನು ಮಾಡಿದ್ದಾರೆ ಜಂಬಲ್ ಮಾಡಿದ್ದಾರೆ. ನಾವು ಸೇಮ್ ಆರ್ಡರಲ್ಲಿ ಏನು ಮಾಡಬೇಕು ನಾಗ್ಪುರ್ಗೆ ಜಂಬಲ್ ಮಾಡಬೇಕು. ಸೊ ಸ್ಟ್ರಾಂಗ್ ಇದ್ದಿದ್ದು ಏನಾಗಿದೆ ROTNSG. ಓಕೆ, ಸೊ R ಅಂದರೆ 3rd 3 4, T ಅಂದರೆ 2, ಆಮೇಲೆ N ಅಂದರೆ 5, ಓಕೆ, S ಅಂದರೆ 1, G ಅಂದರೆ 6. 3 4 2 5 1 6 ಈ ಆರ್ಡರಲ್ಲಿ ನಾವು ನಾಗ್ಪುರನ್ನು ಬರೀಬೇಕೀಗ. ಸೊ ನಾಗ್ಪುರ್. ಓಕೆ, ಸೊ 1 2 3 4 5 6 ಅಂತ ಬರ್ಕೊಂಡ್ರೆ ಫಸ್ಟ್ 3rd ಲೆಟರ್ ಯಾವುದು G, ಆಮೇಲೆ 4th P, ನೆಕ್ಸ್ಟ್ ಸೆಕೆಂಡ್ ಲೆಟರ್ A ಇಲ್ಲಿ ನೋಡಿ, ಆಮೇಲೆ 5th ಲೆಟರ್ ಬರೀಬೇಕು. 5th ಲೆಟರ್ ಯಾವುದಿದೆ U, ಆಮೇಲೆ ಫಸ್ಟ್ ಲೆಟರ್ ಯಾವುದಿದೆ N, ಆಮೇಲೆ ಲಾಸ್ಟ್ಗೆ 6th ಲೆಟರ್ R. ಓಕೆ, ಸೊ ಅಲ್ಲಿ ಅವರು ಯಾವ ರೀತಿಯಾಗಿ ವರ್ಡ್ಸನ್ನು ಜಂಬಲ್ ಮಾಡಿದ್ದಾರೆ ಅಥವಾ ಯಾವ ಆರ್ಡರ್ನಲ್ಲಿ ಅವರು ರಿಅರೇಂಜ್ ಮಾಡಿದಾರಲ್ಲ ಸೇಮ್ ಆರ್ಡರ್ನಲ್ಲಿ ನಾವು ಓಕೆ ರಿಅರೇಂಜ್ ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಅಬ್ಸರ್ವ್ ಮಾಡಿ, ಕೋಡ್ ಈಸ್ ರಿಟರ್ನ್ ಆಸ್ DCEO. ಸೊ ಸೇಮ್ ಆಲ್ಫಾಬೆಟ್ಸ್ ಇದೆ, ಜಸ್ಟ್ ದೇ ಹ್ಯಾವ್ ಜಂಬಲ್ಡ್. ಅದೇ ರೀತಿಯಾಗಿ ಮೇಕ್ ಇದ್ದದ್ದು KMEA ಆಗಿದೆ. ಸೊ ಹೆಡ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ ಸೇಮ್ ಲಾಜಿಕ್ 1 2 3 4 DCEO. D ಅಂದರೆ ಇಲ್ಲಿ ನೋಡಿ 3, C ಅಂದರೆ 1, ಆಮೇಲೆ E ಅಂದರೆ 4, O ಅಂದರೆ 2. 3 1 4 2 ಆರ್ಡರಲ್ಲಿ ಬರೆದಿದ್ದಾರೆ. ಸೊ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮೇಕ್ನ ಕೂಡ ಚೆಕ್ ಮಾಡೋಣ. ಎಸ್, ಮೇಕ್ ಇದ್ದದ್ದು K ಆಗಿದೆ. K ಈಸ್ 3rd ಲೆಟರ್ S, ಆಮೇಲೆ M ಫಸ್ಟ್ ಲೆಟರ್ S, E 4th ಲೆಟರ್. ಓಕೆ, ಅದೇ ರೀತಿ ಎ ಬರೆದಿದ್ದಾರೆ ಸೆಕೆಂಡ್ ಲೆಟರ್. ಸೊ 3 1 4 2 ಲಾಜಿಕ್ ಏನಾಗಿದೆ ಸರಿ ಇದೆ. ಅದೇ ರೀತಿ ನಾವು ಹೆಡ್ಡನ್ನು ಕೋಡ್ ಮಾಡೋಣ. HEAD ಹೆಡ್ 1 2 3 4 ಅಂತ ನಂಬರಿಂಗ್ ಬರ್ಕೊಳ್ಳಿ. ಓಕೆ, ಕೋಡಿಂಗ್ ಯಾವ ಆರ್ಡರಲ್ಲಿ ಇರಬೇಕು 3 1 4 2 ಆರ್ಡರ್ನಲ್ಲಿ ಇರಬೇಕು. 3rd ಲೆಟರ್ ಏನಿದೆ A, ಫಸ್ಟ್ ಲೆಟರ್ H, ಓಕೆ, 4th ಲೆಟರ್ D, ಅದೇ ರೀತಿಯಾಗಿ ಸೆಕೆಂಡ್ ಲೆಟರ್ E ಅಂತ ಇದೆ. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ಈ ಥರ ನಾವು 3 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀವಿ ಈಗ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್. ಸೊ ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಲಾಜಿಕ್. ಯಾಕಂದರೆ ಇಲ್ಲಿ ನೋಡಿ ಟ್ರುತ್ ಎಷ್ಟು ಲೆಟರ್ ಇದೆ 1 2 3 4 5 ಲೆಟರ್ ವರ್ಡ್ ಇದೆ. ಬಟ್ ನಿಮ್ಮ ಕೋಡಲ್ಲಿ ಏನು ಕೊಟ್ಟಿದ್ದಾರೆ ಅವರು SUQS TV SUGI ಅಂದರೆ
10 ಲೆಟರ್ ವರ್ಡ್ ಇದೆ. ಸೊ ಇಲ್ಲಿ ಎಷ್ಟಿದೆ ಅಲ್ಲ, ಇಲ್ಲಿ 5 ಲೆಟರ್ ವರ್ಡ್, ಇಲ್ಲಿ ಅದರ ಡಬಲ್ ಆಗಿದೆ. ಓಕೆ, ಸೊ ನಮ್ಗೆ ಒಂದು ಏನರ್ಥ ಆಗುತ್ತೆ, ಫಾಲ್ಸ್. 1 2 3 4 5 ಲೆಟರ್ ವರ್ಡ್ ನಮ್ಗೆ ಆನ್ಸರಲ್ಲಿ ಆಪ್ಷನಲ್ಲಿ ಓಕೆ ಅಟ್ಲೀಸ್ಟ್ 10 ಲೆಟರ್ಸ್ ಇರಬೇಕು. ಎಸ್, ಅದನ್ನ ನೋಡಿ ನಾವು ಆಪ್ಷನ್ ಎಲಿಮಿನೇಟ್ ಕೂಡ ಮಾಡ್ಬೋದು. ಈಗ ಏನು ಲಾಜಿಕ್ ಅಂತ ನೋಡಿ. ಸೊ TRUTH, ಇಲ್ಲಿ SUQS, ಆಮೇಲೆ TV, SUGI ಅಂತ ಬರ್ತಿದೆ. ಸೊ ಅಬ್ಸರ್ವ್ ಮಾಡೋದಾದ್ರೆ ನ ಪ್ರೀವಿಯಸ್ ಲೆಟರ್ ಮತ್ತು ನ ನೆಕ್ಸ್ಟ್ ಲೆಟರ್ ತಗೊಂಡಿದ್ದಾರೆ. ಓಕೆ, ನ ಪ್ರೀವಿಯಸ್ ಲೆಟರ್ STU. ಅದೇ ರೀತಿ ಇಲ್ಲಿ ನೋಡಿ ನ ಪ್ರೀವಿಯಸ್ ಲೆಟರ್ -1, ಗೆ +1 ಮಾಡಿ ನೆಕ್ಸ್ಟ್ ಲೆಟರ್ ತಗೊಂಡಿದ್ದಾರೆ. ಸೊ R -1 ಅಂದರೆ Q ಆಗುತ್ತೆ, R +1 ಅಂದರೆ S. ಇನ್ ದ ಸೇಮ್ ವೇ ಗೆ -1 +1, ಗೆ -1 +1, ಗೆ -1 +1 ಮಾಡಿ ಅವ್ರು ಏನು ಮಾಡಿದ್ದಾರೆ, ಕೋಡ್ ಮಾಡಿ ಬರ್ತಿದ್ದಾರೆ. ಸೊ ಇದೇ ಸೇಮ್ ಲಾಜಿಕನ್ನು ನಾವು ಯೂಸ್ ಮಾಡಿದ್ರೆ ಫಾಲ್ಸ್, FALSE ಅಂದರೆ F ಒಂದು ಪ್ರೀವಿಯಸ್ ಲೆಟರ್ ಮತ್ತು ಪ್ಲಸ್ ನೆಕ್ಸ್ಟ್ ಲೆಟರ್ ಬರಬೇಕು. ಸೊ EFG. ಓಕೆ, ನ ಪ್ರೀವಿಯಸ್ ಲೆಟರ್, ಓಕೆ ಆಲ್ರೆಡಿ ಹೇಳಿರೋ ಹಾಗೆ ನ ಪ್ರೀವಿಯಸ್ ಲೆಟರ್ ಯಾವಾಗಲೂ Z ಇರುತ್ತೆ. ಎ ನೆಕ್ಸ್ಟ್ ಲೆಟರ್ B, ಗೆ ಪ್ರೀವಿಯಸ್ ಲೆಟರ್ KLM, ಗೆ ಪ್ರೀವಿಯಸ್ ಲೆಟರ್ RST, ಗೆ ಪ್ರೀವಿಯಸ್ ಮತ್ತು ನೆಕ್ಸ್ಟ್ ಲೆಟರ್ ಏನು ಬರುತ್ತೆ DEF. ಸೊ ದಿ ರಿಕ್ವೈರ್ಡ್ ಆನ್ಸರ್ ಈಸ್ EG ZB KM RT DF. Okay, I hope you understood the logic. We'll move on to the next question. In a certain language, Computron is written as PMOCTUENOR. ಸೊ ಅಬ್ಸರ್ವ್ ಮಾಡೋದಾದರೆ ಇಲ್ಲಿರೋ ಆಲ್ಫಾಬೆಟ್ಸ್ ಇದರೊಳಗಿದೆ, ಬಟ್ ಏನಾಗಿದೆ, ಅದು ಜಂಬಲ್ಡ್ ಆಗಿದೆ. ಮತ್ತು ಇಲ್ಲಿ ಏನು ಮಾಡಿದ್ದಾರೆ, ಇನ್ನು ಪೇರ್, ದೇ ಟುಕ್ ಇಟ್ ಇನ್ ಪೇರ್, ಎರಡೆರಡು ಜೋಡಿ ತೊಗೊಂಡವ್ರು ಏನು ಮಾಡಿದ್ದಾರೆ, ಅದನ್ನ ಜಂಬಲ್ ಮಾಡಿ ಬರ್ತಿದ್ದಾರೆ. ಸೊ ಆ ಥರ ನೀಟಾಗಿ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ನೋಡಿ, ಕಂಪ್ಯೂಟ್ರಾನ್ ಎಸ್ ಏನಾಗಿದೆ, PMOCTUEN ಆಮೇಲೆ OR ಅಂತ ಆಗಿದೆ. ಸೊ MPPM ಇದು ಒಂದು ಗ್ರೂಪ್. ಸೊ ಇದನ್ನ ಇಲ್ಲಿ ಬರೆದಿದ್ದಾರೆ COOC. ಓಕೆ, ಸೊ ಫಸ್ಟ್ ಗ್ರೂಪನ್ನು ಸೆಕೆಂಡ್ ಬರೆದಿದ್ದಾರೆ, ಸೆಕೆಂಡ್ ಗ್ರೂಪನ್ನು ಫಸ್ಟಿಗೆ ಬರೆದಿದ್ದಾರೆ, ಅದರ ಒಳಗೆ ಕೂಡ ವರ್ಡ್ಸನ್ನು ಜಂಬಲ್ ಮಾಡಿದ್ದಾರೆ. ಅದೇ ರೀತಿ UT ಎಲ್ಲಿದೆ ಅಲ್ಲೇ ಇದೆ, ಅದೇ ಪ್ಲೇಸಲ್ಲಿ, ಬಟ್ ಇಂಟರ್ನಲ್ಲಿ ಇದೆ ಜಂಬಲ್ ಇದೆ. ಓಕೆ, ನೆಕ್ಸ್ಟ್ RO ಇದ್ದಿದ್ದು ಇಲ್ಲಿ ಬಂತು OR ಆಗಿದೆ, NE ಇದ್ದಿದ್ದು EN ಆಗಿದೆ. ಸೊ ನಾವು ಸೇಮ್ ಲಾಜಿಕ್ ಅಪ್ಲೈ ಮಾಡಿ ಅಡ್ವಾಂಟೇಜಸ್ಗೆ ಬರೀಬೇಕೀಗ. ಓಕೆ, ಎಸ್ ಗ್ರೂಪ್ ಮಾಡಿ AD ಒಂದು VA NT AG ES. ಸೊ ಮಿಡಲ್ ಇರೋ ಗ್ರೂಪ್ NT ಅದೇ ಥರ ಇರುತ್ತೆ, ಬಟ್ ಅದು NT ಇದ್ದಿದ್ದು TN ಆಗುತ್ತೆ. ಈಗ ಸೆಕೆಂಡ್ ಗ್ರೂಪನ್ನು ಫಸ್ಟ್ ಬರೀಬೇಕು. VA ಇದ್ದಿದ್ದು AV ಆಗುತ್ತೆ, ಎಸ್. AD ಇದ್ದಿದ್ದು DA ಆಗುತ್ತೆ, NT ಸೇಮ್ ಪ್ಲೇಸಲ್ಲಿ ಇರುತ್ತೆ, ಬಟ್ ಆರ್ಡರ್ ರಿವರ್ಸ್ ಆರ್ಡರಲ್ಲಿ TN. ಓಕೆ, ES ಇಲ್ಲಿ ಬರುತ್ತೆ, ES ಇದ್ದಿದ್ದು SE ಆಗುತ್ತೆ, AG ಈ ಕಡೆ ಬಂದು GA ಅಂತ ಆಗುತ್ತೆ. ಓಕೆ, ದಿಸ್ ಈಸ್ ದ ಲಾಜಿಕ್. ಇದು ಒಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಆಗಿದೆ. ಓಕೆ, ಇದರಲ್ಲಿ ಲಾಜಿಕ್ ಒಂಥರ ಡಿಫ್ರೆಂಟ್ ಆಗಿದೆ, ಅಬ್ಸರ್ವ್ ಮಾಡಿ. ಸೊ ಇದನ್ನು ಸಾಲ್ವ್ ಮಾಡೋದಕ್ಕೆ ನಾವೇನು ಮಾಡೋಣ, ಆಲ್ಫಾಬೆಟ್ಸನ್ನು ಬರ್ಕೊಳ್ಳೋಣ ನೀಟಾಗಿ. ಓಕೆ, ಇಲ್ಲಿ ನೋಡಿ ಡಿ ಎಷ್ಟನೇ ಲೆಟರ್ ಇದೆ, 4th ಲೆಟರ್ ಇದೆ. 1 2 3 4 4th ಲೆಟರ್ ಇದೆ ಡಿ.
ಸೊ ಇಲ್ಲಿ ಕೋಡಲ್ಲಿ ಏನಾಗಿದೆ, ವಿ ಆಗಿದೆ, ಡಿ ಇದ್ದದ್ದು ವಿ ಆಗಿದೆ. ಅಂದರೆ ಫಸ್ಟ್ ಇಂದ ಫೋರ್ತ್ ಲೆಟರ್ ಇದ್ದಿದ್ದು ಅವ್ರು ಏನು ಮಾಡಿದ್ದಾರೆ, ಲಾಸ್ಟ್ ಇಂದ 1 2 3 4 5 ಫಿಫ್ತ್ ಲೆಟರ್ ತೊಗೊಂಡಿದ್ದಾರೆ. ಅಂದರೆ ಇಲ್ಲಿ ಡಿ ಫೋರ್ತ್ ಲೆಟರ್ ಇದೆಯಲ್ಲ ಅದಕ್ಕೆ +1 ಮಾಡಿ, ಸೊ ಇನ್ನು ರಿವರ್ಸ್ ಆರ್ಡರ್ ಅಂದರೆ ಝೆಡ್ ಇಂದ ಫಿಫ್ತ್ ಲೆಟರ್ ತೊಗೊಂಡಿದ್ದಾರೆ ಅವರು. ಓಕೆ, ಈ ಲಾಜಿಕ್ ಸರಿ ಇದೆ ಅಂತ ಚೆಕ್ ಮಾಡೋಣ. ಈಗ ಐಗೆ ಚೆಕ್ ಮಾಡಿ. 1 2 3 4 5 6 7 8 9 ಐಗೆ ಎಷ್ಟಾಗಿದೆ, 9 ಆಗಿದೆ. ಸೊ ಇಲ್ಲಿ ಐ ಇದ್ದದ್ದು ಯಾವ ಥರ ಕೋಡ್ ಆಗಿದೆ, ಕ್ಯೂ. ಸೊ 1 2 3 4 5 6 7 8 9 10. ಸೊ ಈ ಥರ ಪ್ರೀವಿಯಸ್ ಈ ಕಡೆಯಿಂದ ಓಕೆ 10 ಇದೆ. ಅಂದರೆ ಐ 9 ಇದೆ. ಸೊ +1 ಮಾಡಿ ಅವರು ಲಾಸ್ಟಿಂದ ಟೆಂತ್ ವರ್ಡ್ ತೊಗೊಂಡಿದ್ದಾರೆ. ಅದೇ ರೀತಿಯಾಗಿ ಎಗೆ ಚೆಕ್ ಮಾಡಿ. ಎ ಇಸ್ ಫಸ್ಟ್ ಒನ್, ಬಟ್ ಇಲ್ಲಿ ಸೆಕೆಂಡ್ ಲೆಟರ್ ಯಾವುದು, ವೈ. ಓಕೆ, ಸೊ ಎ ಫಸ್ಟ್ ಒನ್ ಇದೆ, ಅದಕ್ಕೆ +1 ಮಾಡಿ ರಿವರ್ಸ್ ಆರ್ಡರಿಂದ ಸೆಕೆಂಡ್ ಒನ್ ತೊಗೊಂಡಿದ್ದಾರೆ. ಸೊ ಈ ಲಾಜಿಕ್ ಅಪ್ಲೈ ಮಾಡಿ ನಾವು FEMALE ಫಿಮೇಲ್. ಓಕೆ, ಈ ವರ್ಡನ್ನು ಯಾವ ಥರ ಬರಿಬೋದು ಅಂತ ನೋಡಿ. ಸೊ ಎಫ್ ಎಷ್ಟನೇ ಲೆಟರ್ ಇದೆ, ದಿಸ್ ಈಸ್ ಸಿಕ್ಸ್ತ್ ಲೆಟರ್. ಹಾಗಾಗಿ ನಾವು ಏನು ನೋಡಬೇಕು, ಈ ಸೈಡಿಂದ ಸೆವೆಂತ್ ಲೆಟರ್ ನೋಡಬೇಕು. ಓಕೆ, ರಿವರ್ಸ್ ಆರ್ಡರ್ 1 2 3 4 5 6 7. ಸೊ ಈ ಆರ್ಡರಿಂದ 7 ಟಿ ಇದೆ. ಸೊ ಫಸ್ಟ್ ಲೆಟರ್ ಟಿ. ಇ ಈಸ್ ಫಿಫ್ತ್. ಸೊ ಈ ಕಡೆಯಿಂದ ನಾವು ಸಿಕ್ಸ್ತ್ ನೋಡಬೇಕು, ದಟ್ ಈಸ್ ಯು. ಎಮ್ ಎಷ್ಟನೇ ಲೆಟರ್ ಆಗುತ್ತೆ ನೋಡಿ, 1 2 3 4 5 6 7 8 9 10 11 12 13. ಓಕೆ, ಈ ಕಡೆಯಿಂದ 13 ಆದರೆ ಈ ಸೈಡಿಂದ ನಮಗೆ ಎಷ್ಟು ಬೇಕು, 14th ಒನ್ ಬೇಕು. ಸೊ 1 2 3 4 5 6 7 8 9 10 11 13 14. ಸೊ ಎಮ್ ಅಂತಲೇ ಬರುತ್ತೆ. ಸೊ 1 2 3 4 5 6 7 8 9 10 11 13 14th ಆಗುತ್ತೆ. ಎಮ್ ಎಷ್ಟನೇ ಲೆಟರ್ ಆಗುತ್ತೆ, 14th ಆಗುತ್ತೆ. ಸೊ ನಮಗೆ ಈ ಆರ್ಡರ್ ಬ್ಯಾಕ್ ಸೈಡಿಂದ 15th ಲೆಟರ್ ಬೇಕು. ಸೊ ಅದು ಎಮ್ ಅಂತಲೇ ಬರುತ್ತೆ. ನೆಕ್ಸ್ಟ್ ಎಗೆ ವೈ, ಎಲ್ಗೆ ಏನಾಗುತ್ತೆ ನೋಡಿ, ಎಲ್ ಈಸ್ 13th ಒನ್. ಸೊ ನಮಗೆ ಈ ಸೈಡಿಂದ 14th ಒನ್ ಬೇಕು. ದಟ್ ವಿಲ್ ಬಿ 1 2 3 4 5 6 7 8 9 10 11 12 13. ಓಕೆ, ಸೊ ರಿವರ್ಸ್ ಆರ್ಡರಿಂದ 14th ಲೆಟರ್ ಬೇಕು ನಮಗೆ. 1 2 3 4 5 6 7 8 9 10 11 13 14. ಅದು ಎನ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗೇನಾಗುತ್ತೆ ನೋಡಿ, ಆಲ್ರೆಡಿ ವಿ ನೋ ಇಟ್, ದಟ್ ಈಸ್ ಯು. ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಇಟ್ ಈಸ್ ಅ ನ್ಯೂ ಟೈಪ್ ಆಫ್ ಪ್ರಾಬ್ಲಮ್ ಇನ್ ಲೆಟರ್ ಕೋಡಿಂಗ್. ಇದಕ್ಕೆ ನಾವು ಡೈರೆಕ್ಟ್ ಕೋಡಿಂಗ್ ಅಂತ ಕರಿತೀವಿ. ಡೈರೆಕ್ಟ್ ಕೋಡಿಂಗ್. ಸೊ ವೈ ವಿ ಕಾಲ್ ಇಟ್ ಆಸ್ ಡೈರೆಕ್ಟ್ ಕೋಡಿಂಗ್? ಯಾಕಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಫೈರ್ಗೆ ಕೋಡ್ ಕೊಟ್ಟಿದ್ದಾರೆ ನಮಗೆ, ಅದೇ ರೀತಿ ಮೂವ್ಗೆ ಕೋಡ್ ಕೊಟ್ಟಿದ್ದಾರೆ. ಸೊ ಕೇಳಿರೋದೇನು, OVER, OVER. ಇಲ್ಲಿ ಅಬ್ಸರ್ವ್ ಮಾಡಿ, FIRE, ಫೈರ್ ಅಂದರೆ QHOE ಅಂತ, ಮೂವ್ MOVE ಅಂದರೆ ZMWE ಅಂತ ಅರ್ಥ. ಓಕೆ, ಸೊ ನಮಗೇನು ಕೇಳಿದ್ದಾರೆ, OVER, OVER. ಸೊ ಇಲ್ಲಿ ಕ್ವಶನಲ್ಲಿ ಕೇಳಿರುವಂಥ ಎಲ್ಲ ಅಲ್ಫಾಬೆಟ್ಸ್ ಕೂಡ ಈ 2 ಲೆಟ್ರಲ್ಲಿ ಸಿಗುತ್ತೆ ನಮಗೆ. COVE ಇದೆ, ಆಮೇಲೆ R ಇದೆ. ಸೊ ಇದಕ್ಕೆ ಡೈರೆಕ್ಟ್ ಕೋಡಿಂಗ್ ಯಾಕಂದರೆ ಇಲ್ಲಿರೋ ಕೋಡ್ಸನ್ನು ನಾವು ಡೈರೆಕ್ಟಾಗಿ ತೊಗೊಂಡು, ಅಂದರೆ O ಅಂದರೆ ಎಷ್ಟು ಇಲ್ಲಿ ನೋಡಿ, O ಅಂದರೆ M, V ಅಂದರೆ W, E ಅಂದರೆ E, ಅದೇ ರೀತಿಯಾಗಿ R ಅಂದರೆ O. ಸೊ ಆ ಲೆಟರ್ಗೆ ಡೈರೆಕ್ಟಾಗಿ ಅವ್ರು ಏನು ಕೋಡ್ ಕೊಟ್ಟಿದ್ದಾರಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಬರೀತೀವಿ MWEO. ಹಾಗಾಗಿ ಇದನ್ನ ನಾವು ಡೈರೆಕ್ಟ್ ಕೋಡಿಂಗ್ ಅಂತ ಕರಿತೀವಿ. ಸೊ ಇದರ ಮೇಲೆ ಮತ್ತಷ್ಟು ಪ್ರಾಬ್ಲಮ್ಸನ್ನು ನೋಡೋಣ. ಪೆನ್ನನ್ನು ಏನಂತ ಬರೆದಿದ್ದಾರೆ, NZO. ಅದೇ ರೀತಿ ಬಾರ್ಕ್, CTSL. ಸೊ ಪ್ರ್ಯಾಂಕನ್ನು ಯಾವ ಥರ ಬರಿಬೋದು? ಸೊ ಇದಕ್ಕೆ
ಇದಕ್ಕೆ ಬೇಕಾಗಿರೋ ಸ್ಪೆಲ್ಲಿಂಗ್ಸ್ ಎಲ್ಲ ಇಲ್ಲೇ ಇದೆ ನೋಡಿ. ಪಿನ ಏನಂತ ಬರಿಬೋದು, ಎನ್, ಪ್ರ್ಯಾಂಕ್, PRANK. ಇಲ್ಲಿ ನೋಡಿ ಫಸ್ಟ್ ಲೆಟರ್ ಪಿ, ವಿ ಕ್ಯಾನ್ ರೈಟ್ PS, ಎನ್. ಆರ್ ಅನ್ನ ಎಲ್ಲಿದೆ, ಆರ್ ಇಲ್ಲಿದೆ ನೋಡಿ, ಬಾರ್ಕಲ್ಲಿ ಆರ್, ಥರ್ಡ್ ಲೆಟರ್ ಎಸ್, ಆರ್ ಮೀನ್ಸ್ ಎಸ್. ಅದೇ ರೀತಿ ಎ ಅಂದರೆ ಏನು, ಟಿ. ಓಕೆ, ಎನ್ ಬೇಕೀಗ, ಎನ್ ಇಲ್ಲಿದೆ ನೋಡಿ, ಪೆನ್ನಲ್ಲಿ ಎನ್ ಇದೆ, ಸೊ ಲಾಸ್ಟ್ ಲೆಟರ್ ಎನ್ ಅಂದರೆ ಏನು, ಓ. ಅದೇ ರೀತಿ ಪ್ರ್ಯಾಂಕ್ಗೆ ಕೆ ಬೇಕು, ಕೆ ಎಲ್ಲಿದೆ, ಬಾರ್ಕಲ್ಲಿದೆ, ಲಾಸ್ಟ್ ಲೆಟರ್ ದಟ್ ಈಸ್ ಎಲ್, NSTOL. ಸೊ ಪ್ರ್ಯಾಂಕ್ಗೆ ಬೇಕಾಗಿರುವಂಥ ಎಲ್ಲ ಸ್ಪೆಲ್ಲಿಂಗ್ಗಳ ಕೋಡು ಪೆನ್ ಮತ್ತು ಬಾರ್ಕಲ್ ಇದೆ. ಇದಕ್ಕೆ ನಾವು ಏನಂತೀವಿ, ಡೈರೆಕ್ಟ್ ಕೋಡಿಂಗ್ ಅಂತ ಕರಿತೀವಿ. ಸೊ ಇದು ಡೈರೆಕ್ಟ್ ಕೋಡಿಂಗ್ ಮೇಲೆ ಪ್ರಾಬ್ಲಮ್ ಆಗಿದೆ. ಸೊ ಅದೇ ರೀತಿ ಸೇಮ್ ಕ್ವಶನ್ ನೋಡಿ, ಟ್ಯುಟೋರಿಯಲ್ ಡಾನ್ಸ್ ಕೊಟ್ಟಿದ್ದಾರೆ, ಎಜುಕೇಷನ್ ಮೇಲೆ ಕೋಡ್ ಕೇಳಿದ್ದಾರೆ. ಇದನ್ನ ನೀವು ಸಾಲ್ವ್ ಮಾಡಿ ಮತ್ತು ಆನ್ಸರಲ್ಲಿ ಕಮೆಂಟ್ಸನ್ನು ತಿಳಿಸಿ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟೈಪ್, ದಟ್ ಈಸ್ ನಂಬರ್ ಕೋಡಿಂಗ್. ನಂಬರ್ ಕೋಡಿಂಗ್ ಮೇಲೆ ಇರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ ಅಲ್ಫಾಬೆಟ್ಸ್ ಮತ್ತು ಅದರ ಪೊಸಿಷನಲ್ ನಂಬರ್ಸ್ ಗೊತ್ತಿರಬೇಕು. ಅಂದರೆ ಎ ಅಂದರೆ ಫಸ್ಟ್ ಬರುತ್ತೆ, ಬಿ ಅಂದರೆ ನಂಬರ್ 2, ಸಿ ಅಂದರೆ 3, ಈ ಥರ ನಂಬರ್ಸ್ ಗೊತ್ತಿರಬೇಕು. ಸೊ ಅದ್ರ ಮೇಲೆ ಏನು ಮಾಡಿರ್ತಾರೆ ಅವರು, ವರ್ಡನ್ನು ನಂಬರ್ ಆಗಿ ಕೋಡ್ ಮಾಡಿರ್ತಾರೆ. ಸೊ ಇಲ್ಲಿ ಬ್ಲ್ಯಾಕನ್ನು 29 ಅಂತ ಕೋಡ್ ಮಾಡಿದ್ದಾರೆ, ವೈಟ್ಗೆ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ನಿಮಗೆ ಇದು ಗೊತ್ತಿರಬೇಕು. ಸೊ ಎ ಎಷ್ಟನೇ ನಂಬರ್ ಬರುತ್ತೆ, ಬಿ ಎಷ್ಟನೇ ಬರುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನೋಡಿದ್ರೆ, ಸಿ ಬಿ ಎಷ್ಟನೇ ನಂಬರ್ ಇದೆ, 2. ಅದೇ ರೀತಿ ಎಲ್, ವೇರ್ ಇಸ್ ಎಲ್, 12. ಎ ಫಸ್ಟ್, ಆಮೇಲೆ ಸಿ ಥರ್ಡ್ ಆ್ಯಂಡ್ ಕೆ 11. ಓಕೆ, ಈ ನಂಬರ್ಸ್ ಇದೆ. ಸೊ ಇದಕ್ಕೆ ಮತ್ತು 29ಗೆ ಏನು ರಿಲೇಷನ್, ವಾಟ್ ಈಸ್ ದ ಲಾಜಿಕ್ ಬಿಹೈಂಡ್ ಇಟ್ ಅಂತ ನೋಡೋದಾದರೆ, ಈ ಎಲ್ಲ ನಂಬರ್ಸ್, ಈ ಎಲ್ಲ ಅಲ್ಫಾಬೆಟ್ಸ್ಗಳ ಪೊಸಿಷನನ್ನು ಏನು ಮಾಡಿದ್ದಾರೆ ಅವರು, ಪ್ಲಸ್ ಮಾಡಿದ್ದಾರೆ. ಸೊ ಪ್ಲಸ್ ಮಾಡಿದರೆ ನಿಮಗೆ 29 ಸಿಗುತ್ತೆ. ಸೊ ಅದೇ ರೀತಿ ವೈಟಲ್ಲಿ ಬರುವಂಥ ಎಲ್ಲ ಅಲ್ಫಾಬೆಟ್ಸ್ಗಳ ಪೊಸಿಷನನ್ನು ನಾವು ಏನು ಮಾಡೋಣ, ಪ್ಲಸ್ ಮಾಡೋಣ. ಸೊ W 23, ಅದೇ ರೀತಿ H 8, I 9, ನೆಕ್ಸ್ಟ್ T 20 ಮತ್ತು E 5 ಅಂತ ಬರುತ್ತೆ. ಸೊ ಎಲ್ಲ ಅಲ್ಫಾಬೆಟ್ಸನ್ನು ಪ್ಲಸ್ ಮಾಡಿದ್ರೆ 5, 8, 9, 20 ಮತ್ತು ಓಕೆ 23. ಇದನ್ನ ಎಡಿಷನ್ ಮಾಡಬೇಕು ನೀವು. ಸೊ 5 + 8 ದಿಸ್ ಈಸ್ 13 ಆಗುತ್ತೆ. ಆಮೇಲೆ 22, 42 ಹಿಯರ್ ದಿಸ್ ಈಸ್ 65. ಸೊ ದ ರಿಕ್ವೈರ್ಡ್ ಆನ್ಸರ್ ಈಸ್ 65. ಸೊ ಇದು ನೆನಪಿರ್ಬೇಕು ನಿಮಗೆ. ಓಕೆ, ಸೊ ಇದು ಅಲ್ಫಾಬೆಟ್ಸ್ ಆ್ಯಂಡ್ ದೇರ್ ಪೊಸಿಷನ್ಸನ್ನು ಈಸಿಯಾಗಿ ನೆನಪಿಟ್ಟುಕೊಳ್ಳೋಕ್ಕೆ ಒಂದು ಕೋಡ್ ಇದೆ, ಏನು, EJOT ಅಂತೇಳಿ. ಓಕೆ, EJOT ಇದನ್ನು ನೆನಪಿಟ್ಕೊಳ್ಳಿ, EJOTY ಅಂದರೆ E 5th ಬರುತ್ತೆ, J 10th ಲೆಟರ್, O 15th, T 20th, Y 25th ಲೆಟರ್ ಬರುತ್ತೆ. ಸೊ EJOT ಇದು ನೆನಪಿದ್ರೆ ನಿಮಗೆ ಅಲ್ಫಾಬೆಟ್ಸ್ಗಳ ಪೊಸಿಷನನ್ನು ಕಂಡುಹಿಡಿಯೋದು ತುಂಬ ಈಸಿ ಆಗುತ್ತೆ. ಅಂದರೆ F ಇದ್ರೆ E ಆದಮೇಲೆ F ಬರುತ್ತೆ, ಅದೇ ಥರ L ಇದ್ದರೆ J, K ಆದಮೇಲೆ L, ಅಂದರೆ 10 ಆದಮೇಲೆ 11, 12 ಅಂತ ಈ ಥರ ಈಸಿಯಾಗಿ ನಾವು ಏನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದು ನೋಡಿ, ಈ ಕ್ವಶನಲ್ಲಿ ಏನು ಮಾಡಿದ್ದಾರೆ, ಪೇಂಟನ್ನು ಓಕೆ 7, 4, 1, 2, 8 ಅಂತ ಬರೆದಿದ್ದಾರೆ. ಅದೇ ರೀತಿ ಎಕ್ಸೆಲನ್ನು 9, 3, 5, 9, 6 ಅಂತ ಬರೆದಿದ್ದಾರೆ. ಸೊ ಅಕ್ಸೆಪ್ಟನ್ನು ಯಾವ ಥರ ಬರೀಬೋದು ಅಂತ ಕೇಳ್ತಿದ್ದಾರೆ. ಸೊ ಇದು ಕೂಡ ಡೈರೆಕ್ಟ್ ಕೋಡಿಂಗ್ ಬೇಸಿಸ್ ಮೇಲೆ ಬರುತ್ತೆ. ಏನಾಗುತ್ತೆ, ಡೈರೆಕ್ಟ್ ಕೋಡಿಂಗ್ ಬೇಸಿಸ್. ಡೈರೆಕ್ಟ್ ಕೋಡಿಂಗ್ ಅಂದರೆ ಏನು, ನಮಗೆ ಕ್ವಶನ್ನಲ್ಲಿರೋ ಕೇಳಿರುವಂಥ ಅಲ್ಫಾಬೆಟ್ಸ್ ಅವರು ಕೊಟ್ಟಿರೋ ಹಿಂಟ್ಸಲ್ಲೇ ಇದೆ ಅಂತ ಅರ್ಥ. ಈಗ ಎ, ಇಲ್ಲಿ ನೋಡಿ, ಎ ಅಂದರೆ 4. ಓಕೆ, ಸೊ ಅಕ್ಸೆಪ್ಟ್ಗೆ ಇದು ಬೇಕು. ಎ ಅಂದರೆ 4, ಸಿ ಅಂದರೆ ನೋಡಿ ಎಕ್ಸೆಲಲ್ಲಿ ಸಿ ಇದೆ, ಥರ್ಡ್ ಲೆಟರ್ ದಟ್ ಈಸ್ 5. ಸೊ 5 ಅಂತಾಯಿತು. ಇ ಎಲ್ಲಿದೆ, ಎಕ್ಸೆಲಲ್ಲಿ ಇ ಇದೆ, ಇ ಅಂದರೆ 9,
ಪಿ ಅಂದರೆ ಪೇಂಟಲ್ಲಿ ಪಿ ಇದೆ, ಫಸ್ಟ್ ಲೆಟರ್ ದಟ್ ಈಸ್ 7. ಟಿ ಅಂದರೆ ಇಲ್ಲಿ ನೋಡಿ ಪೇಂಟಲ್ಲಿ ಟಿ ಲಾಸ್ಟ್ ಲೆಟರ್ ದಟ್ ಈಸ್ 8. ಸೊ 4 5 5 9 7 8 is the answer. We'll move on to the next question. ಈ ಕ್ವಶನ್ ಅನ್ನ ಕೂಡ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನೋಡಿ ವಾರಂಟಲ್ಲಿ ಬೇಕಾಗಿರೋ ಎಲ್ಲ ಸ್ಪೆಲ್ಲಿಂಗ್ಸ್ ಕೂಡ ನಿಮಗೆ ಟುವರ್ಡ್ ಮತ್ತೆ ವಾಂಟೆಡ್ ಅಲ್ಲಿ ಇದೆ. ಸೊ ಡೈರೆಕ್ಟ್ ಕೋಡಿಂಗ್ ಮೇಲೆ ಕ್ವಶನ್ ಆಗುತ್ತೆ ಇದು. ಸೊ ವಾರಂಟ್ ಡಬ್ಲ್ಯೂ ಏನಂತ ಕೋಡ್ ಆಗಿದೆ ಇಲ್ಲಿ ನೋಡಿ, ಬೇಕಾದ್ರೆ ವಾಂಟೆಡ್ ಇಂದನೂ ಸಿಗುತ್ತೆ, ದಟ್ ಈಸ್ ಡಬ್ಲ್ಯೂ ಈಸ್ 2. ಸೊ ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಟುವರ್ಡ್ ಅಲ್ಲಿ ಕೂಡ ಡಬ್ಲ್ಯೂ ಏನಾಗಿದೆ 2 ಅಂತ ಆಗಿದೆ. ಅದೇ ರೀತಿ ಎ ಅಂದರೆ ಏನು, ವಾಂಟೆಡ್ ಅಲ್ಲಿ ಕೂಡ ಸೆಕೆಂಡ್ ಲೆಟರ್ ಎ ಅಂದರೆ 1. ಅದೇ ರೀತಿ ಆರ್ ಎಲ್ಲಿಂದ ಸಿಗುತ್ತೆ ನಿಮಗೆ, ಟುವರ್ಡ್ ಇಂದ ಆರ್ ಸಿಗುತ್ತೆ. ಸೊ ದಟ್ ಈಸ್ 4 ಅಂತ ಆಗುತ್ತೆ. ಎ ಈಸ್ 1. ಎನ್ ವಾಂಟೆಡ್ ಇಂದ ಎನ್ ಸಿಗುತ್ತೆ, ದಟ್ ಈಸ್ 1 2 3 ಥರ್ಡ್ ಲೆಟರ್ 1 2 3 ಅಂತ ಇದೆ. ಸೊ ಟಿ ಫಸ್ಟ್ ಲೆಟರ್ ದಟ್ ಈಸ್ 9. ಸೊ ದಿಸ್ ಈಸ್ ದ ಕೋಡ್, ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಟ್ ಈಸ್ ಅ ಮಿಕ್ಸ್ಡ್ ಟೈಪ್, ಅಂದರೆ ಇಲ್ಲಿ ಆಲ್ಫಾಬೆಟ್ ಕೂಡ ಇದೆ ಮತ್ತು ನಂಬರ್ ಕೂಡ ಇದೆ. S16H ಅನ್ನ ಏನಂತ ಬರೆದಿದ್ದಾರೆ, P22K. S16H ಅನ್ನ P22K ಅಂತ ಬರೆದಿದ್ದಾರೆ. ಅದೇ ರೀತಿ M28N ಅನ್ನ J34Q ಅಂತ ಬರೆದಿದ್ದಾರೆ. ಎಸ್ ಇಲ್ಲಿ 1 by 1 ನೋಡ್ಬೇಕಂದ್ರೆ ಫಸ್ಟ್ ಅಲ್ಫಾಬೆಟ್ ಏನಾಗಿದೆ, ಎಸ್ ಇದ್ದು ಪಿ ಆಗಿದೆ, ಅಂದರೆ ಪ್ರೀವಿಯಸ್ ಬ್ಯಾಕ್ ಸೈಡ್ ಹೋಗಿದೆ. ಓಕೆ, PQR ಎಸ್ ಅಂದರೆ -3 ಆಗಿದೆ. ಓಕೆ, PQR ಎಸ್ಗಿಂತ ಹಿಂದೆ RQP. ಅದೇ ರೀತಿ ನಂಬರನ್ನು ನೋಡೋದಾದರೆ 16 ಇದ್ದದ್ದು 22 ಆಗಿದೆ, ಅಂದರೆ ಇಲ್ಲಿ +6 ಆಗಿದೆ. ಎಚ್ ಇದ್ದದ್ದು ಕೆ ಆಗಬೇಕಾದ್ರೆ HIJK. ಸೊ ಈ ಲಾಸ್ಟ್ ಲೆಟರ್ ಏನಾಗಿದೆ +3. ಓಕೆ, ಸೊ ಫಸ್ಟ್ ಅಲ್ಫಾಬೆಟ್ -3 ಆಗಿದೆ, ಆಮೇಲೆ ಮಿಡಲ್ ಇರೋ ನಂಬರ್ +6 ಆಗಿದೆ, ಕೊನೆಯ ಅಲ್ಫಾಬೆಟ್ +3 ಆಗಿದೆ. ಸೊ ಈ ಲಾಜಿಕ್ ಸರಿ ಇದೆ ಅಂತ ಇಲ್ಲಿ ಚೆಕ್ ಮಾಡೋಣ. ಎಮ್ ಇದ್ದದ್ದು ಏನಾಗಿದೆ ಜೆ. ಓಕೆ, JKL. ಸೊ ಇಲ್ಲೂ ಕೂಡ -3 ಆಗಿದೆ, 28 ಇದ್ದದ್ದು 34 ಆಗಬೇಕಾದ್ರೆ +6. ಅದೇ ರೀತಿ ಎನ್ ಇದ್ದದ್ದು ಕ್ಯೂ, ಎನ್ ಆದಮೇಲೆ OPQ. ಸೊ ಇಲ್ಲೂ ಕೂಡ +3 ಆಗಿದೆ. ಸೊ ಅವರ್ ಲಾಜಿಕ್ ಶುಡ್ ಬಿ -3 +6 -3. ಅದನ್ನ ಯೂಸ್ ಮಾಡಿದರೆ K32P ಅನ್ನು, ಓಕೆ, ಕೆಗೆ ಏನು ಮಾಡಬೇಕು ನಾವು -3, ಅಂದರೆ ಕೆಗಿಂತ 3 ಲೆಟರ್ ಹಿಂದೆ ಇರೋದು ಯಾವುದದು, HIG. ಸೊ ದಟ್ ಈಸ್ H. ಯಾಕಂದ್ರೆ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, Hಗೆ +3 ಮಾಡಿದ್ರೆ ಕೆ ಸಿಗುತ್ತೆ. ಅದೇ ರೀತಿ ಇಲ್ಲಿದೆ ನೋಡಿ, Hಗೆ +3 ಮಾಡಿದ್ರೆ ಕೆಗೆ -3 ಮಾಡಿದ್ರೆ H ಬರುತ್ತೆ. 32ಗೆ ಏನು ಮಾಡಬೇಕು +6, ಅಂದರೆ ಇದು 38 ಆಯಿತು. ಅದೇ ರೀತಿ ಪಿಗೆ +3 ಮಾಡೋದ್ರಿಂದ ಪಿ ಆದಮೇಲೆ QRS ಅಂತ ಆಗುತ್ತೆ. ಓಕೆ, ಸೊ H38S ಈಸ್ ದ ಆನ್ಸರ್. ಈ ಕ್ವಶನ್ನಲ್ಲಿ ರೀಸೆಟ್ ಅನ್ನು ಏನಂತ ಬರೆದಿದ್ದಾರೆ, 36538540 ಅಂತ ಬರೆದಿದ್ದಾರೆ. ಸೊ ಇಲ್ಲೇನು ಮಾಡ್ಬೇಕು ನಾವು, ಈ ಥರ ಕೋಡ್ ಕೊಟ್ಟಾಗ ಅಲ್ಫಾಬೆಟ್ಗೆ ಮತ್ತು ಕೊಟ್ಟಿರುವಂಥ ನಂಬರ್ಗೆ ಏನು ರಿಲೇಷನ್ ಇದೆ ಅಂತ ಐಡೆಂಟಿಫೈ ಮಾಡಬೇಕು. RESET. ಓಕೆ, RESET. ಇಲ್ಲಿ ನಂಬರ್ ಏನು ಕೊಟ್ಟಿದ್ದಾರೆ 36538540. ಸೊ ಅಬ್ಸರ್ವ್ ಮಾಡೋದಾದರೆ ಆರ್ ಎಷ್ಟನೇ ಲೆಟರ್ ಇದೆ, 18th ಲೆಟರ್ ಇದೆ. ಓಕೆ, ನೀವು ಟೇಬಲಲ್ಲಿ ನೋಡಿದ್ರೆ ಆರ್ ಬರೋದು 18th ಲೆಟರ್, 18ನೇ ಲೆಟರ್. ಅದಕ್ಕೆ ಇಂಟು 2 ಮಾಡಿ 36 ಅಂತ ಬರೆದಿದ್ದಾರೆ. ಬಟ್ ಈ ಎಷ್ಟನೇ ಲೆಟರ್ ಬರುತ್ತೆ, 5th ಬರುತ್ತೆ. ಸೊ ಆ್ಯಸ್ ಇಟ್ ಈಸ್ ಬರೆದಿದ್ದಾರೆ. ನೆಕ್ಸ್ಟ್ ಎಸ್ಗೆ ಏನು ಮಾಡಿದ್ದಾರೆ, ಎಸ್ ಈಸ್ 19th ಲೆಟರ್, ಅದಕ್ಕೆ ಇಂಟು 2 ಮಾಡಿ 38 ಅಂತ ಬರೆದಿದ್ದಾರೆ. ಈನ 5th ಲೆಟರ್ ಇದೆ, ಆ್ಯಸ್ ಇಟ್ ಈಸ್ ಹಾಗೆ ಬರೆದಿದ್ದಾರೆ 5 ಅಂತ ಹೇಳಿ. ಟಿ ಈಸ್ 20th ಲೆಟರ್. ಓಕೆ, ಟಿ 20ನೇ ಲೆಟರ್ ಇದೆ, ಅದಕ್ಕೆ ಇಂಟು 2 ಮಾಡಿ 40 ಅಂತ ಬರೆದಿದ್ದಾರೆ. ಎಸ್, ಸೊ ಈ ಲಾಜಿಕನ್ನು ಈಗ ಸ್ಟಾರ್ಟ್ಗೆ ಅಪ್ಲೈ ಮಾಡಿ ನೋಡಿ, START. ಸೊ ಇಲ್ಲಿ ಕೊಟ್ಟಿರುವಂಥ ಕೋಡ್ ಏನು, 38 40
ಓಕೆ 1 36 40. ಇಲ್ಲಿ ನೋಡಿ ಎಸ್ 19th ಇದೆ, ಇಂಟು 2 ಮಾಡಿ 38 ಬರೆದಿದ್ದಾರೆ. ಅದೇ ರೀತಿಯಾಗಿ ಟಿ 20ನೇ ಲೆಟರ್ ಇದೆ, 40 ಬರೆದಿದ್ದಾರೆ. ಎ ಈಸ್ ಫಸ್ಟ್, ಸೊ 1 ಅಂತ ಬರೆದಿದ್ದಾರೆ. ಆರ್ ಈಸ್ 18th ಲೆಟರ್, ಸೊ ಇಂಟು 2 ಮಾಡಿ 36. ಟಿ ಈಸ್ 20th ಲೆಟರ್, ಇಂಟು 2 ಮಾಡಿ 40 ಅಂತ ಬರೆದಿದ್ದಾರೆ. ಬಟ್ ಇವೆರಡರಲ್ಲೂ ಅಬ್ಸರ್ವ್ ಮಾಡಬೇಕಂದ್ರೆ ಓವೆಲ್ಸ್ ಏನಿದೆಯಲ್ಲ ಅದರ ನಂಬರನ್ನು ಆ್ಯಸ್ ಇಟ್ ಈಸ್ ಬರೆದಿದ್ದಾರೆ. ಓವೆಲ್ಸ್ ನಂಬರ್ಗೆ ಇಂಟು 2 ಮಾಡಿಲ್ಲ, ಯಾಕಂದರೆ ಇ ಇದ್ದದ್ದು 5 ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಇಲ್ಲಿ ಕೂಡ ಎ ಇದ್ದದ್ದು 1 ಅಂತ ಇದೆ ಆ್ಯಸ್ ಇಟ್ ಈಸ್. ಸೊ ಈ ಲಾಜಿಕನ್ನು ಅಪ್ಲೈ ಮಾಡಿ ನಾವೇನು ಮಾಡೋಣ, ಸ್ಟಾಪ್ ಅನ್ನು ಬರೆಯೋಣ. ಸ್ಟಾಪ್ STOP. ಓಕೆ, ಸೊ ಎಸ್ ಎಷ್ಟನೇ ಲೆಟರ್, ಇಲ್ಲಿ ಆಲ್ರೆಡಿ ನೋಡಿರೋ ಥರ ಇದು 19, ಇದ್ರ ಕೋಡ್ ಏನಾಗುತ್ತೆ 38. ಅದೇ ರೀತಿ ಇಲ್ಲಿ ನೋಡಿರೋ ಥರ ಟಿಗೆ ಏನಾಗುತ್ತೆ 40. ಓಕೆ, ಓ ಈಸ್ ಎನ್ ಓವೆಲ್. ಓಕೆ, ಓ ಈಸ್ ಎನ್ ಓವೆಲ್. ಓವೆಲ್ ಇದ್ದರೆ ಏನು ಮಾಡಿದ್ದಾರೆ ಅವರು, ಡಬಲ್ ಮಾಡಿಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಬರೆದಿದ್ದಾರೆ. ಸೊ ನಾವು ನೆನ್ಪಿಟ್ಕೊಳ್ಳೋಕ್ಕೆ ಈ ಜೋಡಿ ಅಂತ ನೆನ್ಪಿಟ್ಕೊಂಡಿದ್ವಲ್ಲ, ಸೊ ಇದ್ರ ಪ್ರಕಾರ ನೋಡೋದಾದರೆ ಇದು 5 10, ಓಗೆ ಏನು ಬರುತ್ತೆ 15, ಟಿಗೆ 20, ವೈಗೆ 25. ಸೊ ಓದ ನಂಬರ್ ಎಷ್ಟು 15. ಸೊ 15 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಪಿ ಏನಾಗುತ್ತೆ, ಓಕೆ, ಓ ಆದಮೇಲೆ ಪಿ ಬರುತ್ತೆ, ಓ ಪಿ. ಸೊ ದಿಸ್ ಈಸ್ 16. ಓಕೆ, ಸೊ 38 40 15 16 ಈಸ್ ದ ಆನ್ಸರ್. ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್. ಇನ್ ಅ ಸರ್ಟೇನ್ ಲ್ಯಾಂಗ್ವೇಜ್ 16 ಈಸ್ ಕೋಡೆಡ್ ಆಸ್ 10, 9 ಈಸ್ ಕೋಡೆಡ್ ಆಸ್ 7. ವಾಟ್ ವಿಲ್ 8 ಬಿ ಕೋಡೆಡ್ ಆಸ್? ಓಕೆ, ಇದು ಒಂಥರ ಟ್ರಿಕ್ಕಿ ಕ್ವಶನ್ ಆಗುತ್ತೆ, ಯಾಕಂದರೆ ಅವುಗಳ ಪೊಸಿಷನ್ ತೊಗೊಂಡು ಏನೂ ಮಾಡಿಲ್ಲ ಇಲ್ಲಿ. ಓಕೆ, ದಿಸ್ ಈಸ್ ಒನ್ ಆಫ್ ದ ಲಾಜಿಕ್. ಓಕೆ, ಸೊ ಇದರ ಪಾಸಿಬಿಲಿಟಿನ ಕೂಡ ನೀವು ಥಿಂಕ್ ಮಾಡಬೇಕು. ಏನಂದರೆ ಇಲ್ಲಿ ನೋಡಿ 16ಅಲ್ಲಿ ಎಷ್ಟು ಅಲ್ಫಾಬೆಟ್ಸ್ ಇದೆ, 1 2 3 4 5 6 7. ಇಲ್ಲಿ 7 ಅಲ್ಫಾಬೆಟ್ಸ್ ಇದೆ, ಅದಕ್ಕೆ +3 ಮಾಡಿ ಏನು ಮಾಡಿದ್ದಾರೆ 10 ಅಂತ ಬರೆದಿದ್ದಾರೆ. ಅದೇ ರೀತಿಯಾಗಿ 9ಅಲ್ಲಿ ನೋಡಿ 4 ಅಲ್ಫಾಬೆಟ್ಸ್ ಇದೆ, +3 ಮಾಡಿ 7 ಅಂತ ಬರೆದಿದ್ದಾರೆ. ಓಕೆ, so this question is not based on the position of the alphabets. Okay, it is based on number of alphabets. ಈ ಥರ ಕ್ವಶನ್ಸ್ ಕೂಡ ಕೊಡ್ಬೋದು ಅವರು. ಸೊ 8ಅಲ್ಲಿ ಎಷ್ಟು ಅಲ್ಫಾಬೆಟ್ ಇದೆ, 1 2 3 4 5 5 ಅಲ್ಫಾಬೆಟ್ಸ್ ಇದೆ 8ಅಲ್ಲಿ. ಓಕೆ, 8ಅಲ್ಲಿ 5 ಅಲ್ಫಾಬೆಟ್ಸ್ ಇದೆ, ಅದಕ್ಕೆ +3 ಮಾಡಿದರೆ ನಿಮ್ಮ ಆನ್ಸರ್ ಎಷ್ಟು 8 ಅಂತ ಬರುತ್ತೆ. ಓಕೆ, ಸೊ ಈ ಲಾಜಿಕ್ ಪಾಸಿಬಿಲಿಟಿ ಕೂಡ ಥಿಂಕ್ ಮಾಡಬೇಕು. ಇಟ್ ಈಸ್ ಬೇಸ್ಡ್ ಆನ್ ನಂಬರ್ ಆಫ್ ಆಲ್ಫಾಬೆಟ್ಸ್. ಓಕೆ, ಈಗ ನಾವು ಮ್ಯಾಟ್ರಿಕ್ಸ್ ಕೋಡಿಂಗ್ ಮೇಲೆ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋಣ. ಮ್ಯಾಟ್ರಿಕ್ಸ್ ಕೋಡಿಂಗ್ ಅಂದ್ರೆ ಏನು? ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಸೊ ಈ ತರ ಬಾಕ್ಸ್ ಮ್ಯಾಟ್ರಿಕ್ಸ್ ರೂಪದಲ್ಲಿ ಕೊಟ್ಟಿರ್ತಾರೆ, ಅಂದ್ರೆ ಅಡ್ಡ ಸಾಲು ಉದ್ದ ಸಾಲು, ರೋಸ್ ಅಂಡ್ ಕಾಲಮ್ಸ್ ಅಲ್ಲಿ ಇರುತ್ತೆ. ಓಕೆ, ಸೊ ಇದು ರೋಸ್, ಮತ್ತೆ ಇವು ಕಾಲಮ್ಸ್. ಸೊ ಯಾವುದೇ ಒಂದು ಅಲ್ಫಾಬೆಟ್ನ ಕೋಡ್ ಬರಿಬೇಕಂದ್ರೆ ಫಸ್ಟ್ ರೋದ ನಂಬರ್ ಬರೆದು ಆಮೇಲೆ ಕಾಲಮ್ದ ಬರಿಬೇಕು. ಅಂದರೆ ಇಲ್ಲಿ ಓ ಇದೆಯಲ್ಲ, ಓ ಅಂದರೆ 0 1. ಓಕೆ, ಅದೇ ರೀತಿ ಎಮ್ ಅಂದರೆ 0 2, ಎಸ್ ಅಂದರೆ 0 3, ಆರ್ ಅಂದರೆ 0 4. ಈ ಥರ ಅದರ ಪೊಸಿಷನ್ನ ನಾವು ಮೆಟ್ರಿಕ್ಸ್ ವ್ಯಾಲ್ಯೂ ಮೇಲೆ ರೋಸ್ ಆ್ಯಂಡ್ ಕಾಲಮಲ್ಲಿ ಹೇಳ್ತೀವಿ. ಯಾವ ಥರ ರೋಸ್ ಕಾಲಮ್ ರೂಪದಲ್ಲಿ ಹೇಳ್ತೀವಿ ನಾವು. ಓಕೆ, ಸೊ ಇಲ್ಲೇನು ಕೇಳಿದ್ದಾರೆ, ಮೋಸ್ಟ್ಗೆ ಈ ಮ್ಯಾಟ್ರಿಕ್ಸ್ 1 ಮ್ಯಾಟ್ರಿಕ್ಸ್ 2 ಪ್ರಕಾರ ಯಾವ ಥರ ಕೋಡ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಅಂದರೆ ಅದರ ಪೊಸಿಷನ್ ನೋಡಿಕೊಂಡು ನಾವು ಹೇಳ್ಬೇಕು. ಈಗ ಅಲ್ಫಾಬೆಟ್ ಎಮ್ ಅಲ್ಲಿದೆ, ಮ್ಯಾಟ್ರಿಕ್ಸ್ 1 ಅಲ್ಲಿದೆ. ಸೊ ಅಲ್ಫಾಬೆಟ್ ಅಂದರೆ ಒಂದೊಂದೇ ಆಗಿ ಅಲ್ಫಾಬೆಟ್ ತಗೋಬೇಕು. ಅಲ್ಫಾಬೆಟ್ ಎಮ್ಗೆ ಯಾವ್ಯಾವ ಕೋಡ್ ಪಾಸಿಬಿಲಿಟಿ ಇದೆ ಅಂತ ನೋಡಿ. 0 2 ಆಗುತ್ತೆ, ಸೊ ದಿಸ್ ಈಸ್ ರೈಟ್, 0 2 ಆಗುತ್ತೆ. ಇಲ್ಲಿ ನೋಡಿ ಇದು 0 2. ಆಮೇಲೆ ಮತ್ತೆಲ್ಲಿದೆ ಎಮ್ 1 4, 1 4 ಕೂಡ ಆಗುತ್ತೆ. ಇಲ್ಲಿ ಕೊಟ್ಟಿಲ್ಲ 1 4. ನೆಕ್ಸ್ಟ್ 2 1 ಕೂಡ ಆಗುತ್ತೆ, 2 1 ಇದೆಯಾ, ಸೊ ಇದೆ 2 1 ಇದೆ ಇಲ್ಲಿ. ಅಂದರೆ ಆಪ್ಷನ್ನ ನಾವು ಇಲ್ಲಿ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕಂದ್ರೆ ಮೋಸ್ಟ್ಗೆ ಸೊ ಎಲ್ಲ ರೀತಿಯಿಂದ ಎಲ್ಲ ಆಲ್ಫಾಬೆಟ್ಸ್ಗೂ ಕರೆಕ್ಟಾಗಿ ಕೋಡ್ ಯಾವುದಿದೆಯಲ್ಲ ಅದೇ ನಿಮ್ಮ ಆನ್ಸರ್. ಈಗ ನೆಕ್ಸ್ಟ್ ಎಮ್ 3 3, ಸೊ 3 3, ಎಸ್ ಇಟ್ಸ್ ವ್ಯಾಲಿಡ್. 4 0 4 0 ಇದೆ, ಸೊ ಎಮ್ಗೆ
ಎಮ್ಗೆ ಕೊಟ್ಟಿರುವಂಥ ಎಲ್ಲ ಆಪ್ಷನ್ನಲ್ಲೂ ಕೋಡ್ ಏನಾಗಿದೆ ಸರಿಯಾಗಿದೆ. ಹಾಗೆ ಇನ್ನು ನೆಕ್ಸ್ಟ್ ಏನು ಮಾಡೋಣ, ಓ ಹೋಗೋದು. ಅಲ್ಫಾಬೆಟ್ ಓ ಚೆಕ್ ಮಾಡಿ. ಎಸ್, ನಾವು ವಿಲ್ ಚೆಕ್ ಕೋಡ್ಸ್ ಫಾರ್ ಅಲ್ಫಾಬೆಟ್ ಓ. 01 ಇದೆ, 01 ಎಲ್ಲಾದರೂ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ. ಓಕೆ, 01 ಆಯಿತು. ಆಮೇಲೆ 13, ಎಸ್ 13 ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ 20 ಅಲ್ಲಿ ಕೊಟ್ಟಿದ್ದಾರೆ, ಆಪ್ಷನ್ ಬಿ. ಸೊ ಇದು ಕೂಡ ಸರಿಯಾಗಿದೆ. ಆಮೇಲೆ 32 ಎಲ್ಲೂ ಕೊಟ್ಟಿಲ್ಲ. ನೆಕ್ಸ್ಟ್ 44, ಸೊ 44 ಸರಿಯಾಗಿದೆ. ಬಟ್ ಇಲ್ಲಿ ನೋಡಿ ಆಪ್ಷನ್ ಸಿ ನಲ್ಲಿ ಏನು ಮಾಡಿದ್ದಾರೆ, ಓಗೆ 00 ಕೊಟ್ಟಿದ್ದಾರೆ. ಸೊ 00 ಅಂದರೆ ಎಫ್, ಬಟ್ ಇಲ್ಲೇನು ಓಗೆ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಏನಾಗುತ್ತೆ, ರಾಂಗ್ ಆಗುತ್ತೆ. ಎಲ್ಲ ಅಲ್ಫಾಬೆಟ್ಗೂ ಸರಿಯಾದ ಕೋಡ್ ಯಾವ ಉತ್ತರದಲ್ಲಿ ಇರುತ್ತೆ ಅಲ್ಲ ಅದೇ ಆಪ್ಷನ್ ಸರಿಯಾಗಿರುತ್ತೆ. ಈಗ ನೆಕ್ಸ್ಟ್ ಎಸ್ಗೆ ನೋಡಿ, ಎಸ್ ಏನು ಮಾಡೋಣ, ಈಗ ಎಸ್ಗೆ ಚೆಕ್ ಮಾಡೋಣ. ಇಲ್ಲಿ ನೋಡಿ ಎಸ್ 03, ಎಸ್ಗೆ 03. ಓಕೆ, ಇದಂತೂ ತಪ್ಪಾಗಿದೆ, ಇದನ್ನು ನೋಡೋದೇ ಬೇಡ. ಇಲ್ಲಿ ನೋಡಿ 03 ಎಲ್ಲೂ ಕೊಟ್ಟಿಲ್ಲ. ನೆಕ್ಸ್ಟ್ 10 ಕೂಡ ಕೊಟ್ಟಿಲ್ಲ. ಇಲ್ಲಿ ಏನು ಮಾಡಿದ್ದಾರೆ, ಬಿ ನಲ್ಲಿ 11 ಕೊಟ್ಟಿದ್ದಾರೆ. ಸೊ 11 ಅಂದರೆ ಆರ್ ಬರುತ್ತೆ, ಎಸ್ ಬರಲ್ಲ. ಸೊ ಆಪ್ಷನ್ ಬಿ ಈಸ್ ರಾಂಗ್. ನೆಕ್ಸ್ಟ್ ನೋಡಿ ಆಪ್ಷನ್ ಎ ನಲ್ಲಿ ಎಸ್ಗೆ 22 ಕೊಟ್ಟಿದ್ದಾರೆ, 22. ಸೊ 22 ಎಸ್ ಸರಿಯಾಗಿದೆ. ಡಿ ನಲ್ಲಿ 34 ಕೊಟ್ಟಿದ್ದಾರೆ, 34 ಎಸ್ ಸರಿಯಾಗಿದೆ. ಓಕೆ, ಎ ಮತ್ತು ಡಿ ಆಪ್ಷನ್ ಎರಡೇ ಉಳಿದಿರೋದು ಈಗ. ಇನ್ನು ನೆಕ್ಸ್ಟ್ ಟಿಗೆ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಟಿಗೆ 8, 9. ಟಿ ಬರೋದು ಮ್ಯಾಟ್ರಿಕ್ಸ್ 2 ನಲ್ಲಿ ಟಿ ಬರುತ್ತೆ 8, 9, 8, 9. ಇಲ್ಲಿ ನೋಡಿ 8, 9 ಅಲ್ಲಿ ಐ ಇದೆ, ಬಟ್ ಇಲ್ಲಿ ಏನು ಟಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಇಸ್ ರಾಂಗ್. ಸೊ ಸರಿಯಾದ ಉತ್ತರ ಯಾವುದು, ಡಿ ಆಗುತ್ತೆ. ಯಾಕಂದರೆ ಇಲ್ಲಿ ನೋಡಿ 5, 6 ಟಿ ಅಂತಿದೆ 5, 6ಗೆ. ಹಾಗಾಗಿ ಡಿ ಸರಿಯಾದ ಉತ್ತರ ಆಗುತ್ತೆ. ಈಗ ನೆಕ್ಸ್ಟ್ಗೆ ರೋಡ್ಗೆ ಚೆಕ್ ಮಾಡೋದಾದರೆ ಆರ್ಗೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ, 4, 2. ಆರ್ಗೆ 4, 2 ಕೊಟ್ಟಿದ್ದಾರೆ, ಸರಿ ಇದೆ ಅಂತ ನೋಡಿ. 4, 2 ಸರಿ ಇದೆ. 1, 1 ಸರಿ ಇದೆ. ನೆಕ್ಸ್ಟ್ 2, 3 ಸೆಕೆಂಡ್ ರೋ ಥರ್ಡ್ ಕಾಲಮ್ 2, 3. ಇಲ್ಲಿ ನೋಡಿ ಆರ್ ಸರಿಯಾಗಿದೆ. ಆಮೇಲೆ 04 ಸರಿಯಾಗಿದೆ. ಆರ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಓಗೆ ಚೆಕ್ ಮಾಡೋಣ. ಅಲ್ಫಾಬೆಟ್ ಓಗೆ ಸೆಕೆಂಡ್ 3, 2 ಕೊಟ್ಟಿದ್ದಾರೆ, ಅಂದರೆ 3, 2 ಓ ಸರಿಯಾಗಿದೆ. ಆಪ್ಷನ್ ಬಿ ನಲ್ಲಿ ನೋಡಿ 3, 2 ಸರಿಯಾಗಿದೆ. ಆಪ್ಷನ್ ಸಿ ನಲ್ಲಿ 1, 3 ಕೊಟ್ಟಿದ್ದಾರೆ, 1, 3 ಇದು ಕೂಡ ಸರಿಯಾಗಿದೆ. ಆಪ್ಷನ್ ಡಿ ನಲ್ಲಿ 20 ಕೊಟ್ಟಿದ್ದಾರೆ, 20ಗೆ ಓ ಇದು ಕೂಡ ಸರಿಯಾಗಿದೆ. ಎಸ್ 4 ಆಪ್ಷನ್ ಸರಿ ಇದೆ ಓಗೆ. ಈಗ ಎಗೆ ಚೆಕ್ ಮಾಡಿ, ಅಲ್ಫಾಬೆಟ್ ಎಗೆ ಅಂದರೆ ಥರ್ಡ್ ಕೋಡ್ 7, 9 ಎ ಇದೆ, ಸರಿ ಇದೆ. ಆಮೇಲೆ 9, 8 ಎ ಇದೆ, ಸರಿ ಇದೆ. ಸಿಗೆ ನೋಡಿ 6, 7 ಅಂದರೆ ಆಪ್ಷನ್ ಸಿ ನಲ್ಲಿ ಎಗೆ ಏನು ಕೊಟ್ಟಿದ್ದಾರೆ 6, 7 ಇದು ಕೂಡ ಸರಿಯಾಗಿದೆ. ಆಪ್ಷನ್ ಡಿ ನಲ್ಲಿ ಏನು ಕೊಟ್ಟಿದ್ದಾರೆ 5, 5 ಓಕೆ, ಇದು ಕೂಡ ಸರಿಯಾಗಿದೆ. ಇನ್ನು ಆನ್ಸರ್ ಡಿಪೆಂಡ್ ಆಗಿರೋದೆಲ್ಲ ಯಾವುದರ ಮೇಲೆ, ಡಿ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಸೊ ಡಿ ಯಾವುದು ಸರಿಯಾದ ಕೋಡ್ ಇದೆಯಲ್ಲ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ ಆಪ್ಷನ್ ಎ ನಲ್ಲಿ 5, 8 ಐ ಇದೆ. ಸೊ ಆಪ್ಷನ್ ಎ ರಾಂಗ್ ಆಯಿತು. ಇಲ್ಲಿ ನೋಡಿ 99 ಏನಿದೆ ಟಿ ಇದೆ. ಸೊ ಆಪ್ಷನ್ ಬಿ ಕೂಡ ರಾಂಗ್ ಆಯಿತು. ಇಲ್ಲಿ ನೋಡಿ 6, 9 ಡಿ ಇದೆ. ಸೊ ಸಿ ಸರಿಯಾದ ಉತ್ತರ. ಓಕೆ, ಆರ್ ಓಗೆ ಎಗೆ ಎಲ್ಲ ಕಡೆ ಸರಿಯಾದ ಕೋಡ್ ಕೊಟ್ಟಿದ್ದಾರೆ, ಬಟ್ ಡಿಗೆ ಮಾತ್ರ ಸಿ ನಲ್ಲಿ ಸರಿಯಾದ ಕೋಡ್ ಇದೆ. ಓಕೆ, ಯಾವ ಥರ ನೋಡಬೇಕಂತ ಅರ್ಥ ಆಯ್ತಲ್ಲ. ಫಸ್ಟ್ ರೋ ನೋಡೋದು, ಆಮೇಲೆ ಕಾಲಮ್ ನೋಡಬೇಕು. ಅದೇ ರೀತಿಯಾಗಿ ಸ್ಟಾಪ್ನ ನೋಡಿ, ಸ್ಟಾಪ್ ಎಸ್ ಅಂದರೆ ಫಸ್ಟ್ ಕೋಡ್ ಎಲ್ಲ ಎಸ್ ಅನ್ನ ರೀಪ್ರೆಸೆಂಟ್ ಮಾಡಬೇಕು. 1, 0 ಇಲ್ಲಿ ನೋಡಿ 1, 0 ಎಸ್ ಇದೆ, ಸರಿಯಾಗಿದೆ. ಆಮೇಲೆ 4, 1 ಎಸ್ ಇದೆ, ಇದು ಕೂಡ ಸರಿ ಇದೆ. ಆಪ್ಷನ್ ಸಿ ನಲ್ಲಿ ನೋಡಿ 2, ಎಸ್ ಇದೆ, ಸರಿಯಾಗಿದೆ. 3 ಇಲ್ಲಿ ನೋಡಿ 3 ನಲ್ಲಿ ಏನಿದೆ ಎಮ್ ಇದೆ, ಬಟ್ ಇಲ್ಲಿ ಯಾವುದು ಕೊಟ್ಟಿದ್ದಾರೆ ಅದು ಎಸ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ರಾಂಗ್ ಆಯಿತು, ವಿಲ್ ಎಲಿಮಿನೇಟ್ ಇಟ್. ಈಗ ನೆಕ್ಸ್ಟ್ ನೋಡಿ ಟಿಗೆ. ಓಕೆ, ಟಿಗೆ ಏನು ಕೊಟ್ಟಿದ್ದಾರೆ 5, 6 ಟಿಗೆ 5, 6 ಸರಿ ಇದೆ. 6, 8 ಸರಿ ಇದೆ. ಆಮೇಲೆ
7 5 ಸರಿ. ಸೊ ಟಿಗೆ ಸರಿ, ಡಿ ಅಂತೂ ಚೆಕ್ ಮಾಡೋದಿಲ್ಲ, ಅದು ರಾಂಗ್ ಇದೆ ಅಂತ ಗೊತ್ತು. ಓಕೆ, ಈಗ ಟಿಗೆ ಕೂಡ ಸರಿ ಇದೆ ಕೋಡ್ ಮೂಡೋದ್ರಲ್ಲಿ. ಇನ್ನು ಓಗೆ ಚೆಕ್ ಮಾಡೋಣ. 4 4 4 4 ಓ ಸರಿಯಾಗಿದೆ. ನೆಕ್ಸ್ಟ್ 0 1 0 1 ಓ ಸರಿಯಾಗಿದೆ. 3 2 3 2 ಓ ಸರಿಯಾಗಿದೆ. ಸೊ ಓಗೆ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಏನು ನೋಡೋಣ, ಪಿ ಆಲ್ಫಾಬೆಟ್ ಪಿಗೆ ಈ 3 ಎ ಬಿ ಸಿ ಆಪ್ಷನಲ್ಲಿ ಯಾವುದು ಸರಿಯಾದ ಕೋಡ್ ಇದೆಯೋ ಅದೇ ನಿಮ್ಮ ಉತ್ತರ ಆಗಿರುತ್ತೆ. ಪಿಗೆ ಆಪ್ಷನ್ ಏನಲ್ಲಿ 9 7 ಕೊಟ್ಟಿದ್ದಾರೆ. 9 7 ಪಿ ಸರಿಯಾಗಿದೆ. ಸೊ ಇದೇ ನಿಮ್ಮ ಉತ್ತರ. ಈಗ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 7 7 ಚೆಕ್ ಮಾಡಿ. 7 7 ಐ ಇದೆ ನೋಡಿ, ಸೊ ರಾಂಗ್ ಇದೆ. ಅದೇ ರೀತಿ 8 6 ಎ ಇದೆ, ರಾಂಗ್ ಇದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಅಂದರೆ ಒಂದೇ ಅಲ್ಫಾಬೆಟ್ ತಗೋಬೇಕು, ಅದು ಯಾವ ಆಪ್ಷನಲ್ಲಿ ಸರಿಯಾಗಿದೆ ಅಂತ ನೋಡಬೇಕು. ರಾಂಗ್ ಇದ್ರೆ ಎಲಿಮಿನೇಟ್ ಮಾಡಬೇಕು. ಈಗ ಎಫ್ಗೆ ಆಪ್ಷನ್ ಏನಲ್ಲಿ ಏನು ಕೊಟ್ಟಿದ್ದಾರೆ, 2 4 2 4 ಸರಿಯಾಗಿದೆ. ಎಫ್ 2 ಅಂದರೆ ಸೆಕೆಂಡ್ ರೋ 4th ಕಾಲಮ್ ಅಂತ ನೋಡಬೇಕು, ಸರಿಯಾಗಿದೆ. 0 0 ಸರಿ ಇದೆ. 1 2 1 2 ಎಫ್ ಇದೆ, ಸರಿ ಇದೆ. 4 3 4 3 ಎಫ್ ಇದೆ, ಸರಿ ಇದೆ. ಸೊ ಎಫ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಆಪ್ಷನಲ್ಲೂ ಕೂಡ ಸರಿಯಾಗಿದೆ. ಈಗ ಓಗೆ ಚೆಕ್ ಮಾಡೋಣ. 0 1 0 1 ಓ ಇದೆ, 0 1 ಸರಿಯಾಗಿದೆ. 1 3 1 3 ಇದು ಕೂಡ ಸರಿ ಇದೆ. 5 2 5 2 ಇಲ್ಲಿ ನೋಡಿ, ಸೆಕೆಂಡ್ ಅಲ್ಫಾಬೆಟ್ ಓಗೆ ಏನು ಕೊಟ್ಟಿದ್ದಾರೆ, 5 2 ಅಂತ ಕೊಟ್ಟಿದ್ದಾರೆ. ಸೊ 5 2 ಅಂತ ಯಾವುದೇ ಕೋಡ್ ಇಲ್ಲ, ಸೊ ಇದು ರಾಂಗ್ ಆಗುತ್ತೆ. ಇನ್ನು ಎಗೆ ಚೆಕ್ ಮಾಡ್ತೀವಿ. ಥರ್ಡ್ ಅಲ್ಫಾಬೆಟ್ ಅದೇ ಎ. ಸೊ ಆಪ್ಷನ್ ಏನಲ್ಲಿ 5 5 ಅಂತಿದೆ. 5 5 ಎ ಸರಿಯಾಗಿದೆ. ನೆಕ್ಸ್ಟ್ 6 7 6 7 ಸರಿ ಇದೆ. ಬಿ ಕೂಡ, ಇಲ್ಲೂ ಕೂಡ 6 7 ಇದೆ. ಸೊ ಎಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇನ್ನು ಎಮ್ಗೆ ಹೋಗೋಣ. ಯಾವ ಆಪ್ಷನ್ನಲ್ಲಿ ಎಮ್ಗೆ ಸರಿಯಾದ ಕೋಡ್ ಇದೆಯಲ್ಲ ಅದೇ ನಿಮ್ಮ ಉತ್ತರ ಆಗಿರುತ್ತೆ. ಎಮ್ 2 2 2 ಇಲ್ಲಿ ನೋಡಿ 2 2 ಎಸ್ ಇದೆ. ಸೊ ಆಪ್ಷನ್ ಎ ಇಸ್ ರಾಂಗ್. ನೆಕ್ಸ್ಟ್ 3 3 ನೋಡಿ, 3 3 3 3 ಎಮ್ ಇದೆಯಲ್ಲ, ಸೊ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್. ಸೊ ಈ ನಂಬರ್ ಕೂಡ ಯಾವ ಥರ ಬರೆದಿರ್ತಾರೆ, ಫಸ್ಟ್ ರೋಸ್ ಆಮೇಲೆ ಕಾಲಮ್. ಇಲ್ಲಿ ನೋಡಿ 0 0 ಅಂದರೆ 0 ರೋ 0 ಕಾಲಮ್, 0 1 ಅಂದರೆ 0th ರೋ ಫಸ್ಟ್ ಕಾಲಮ್ ಅಂತ ಅರ್ಥ. ಈ ಥರ ಕನ್ಸಿಡರ್ ಮಾಡಬೇಕು. ಈಗ ನೆಕ್ಸ್ಟ್ ನಾವು ಸಬ್ಸ್ಟಿಟ್ಯೂಷನ್ ಮೇಲೆ ಪ್ರಾಬ್ಲಮ್ಸ್ ಅನ್ನು ನೋಡೋಣ. ಸಬ್ಸ್ಟಿಟ್ಯೂಷನ್ ಅಂದರೆ ಕುಕ್ ಅಂದರೆ ಬಟ್ಲರ್ ಅಂತೇಳಿ, ಅಂದರೆ ಒಂದು ವರ್ಡ್ಗೆ ಇನ್ನೊಂದು ವರ್ಡನ್ನು ಸಬ್ಸ್ಟಿಟ್ಯೂಟ್ ಕೊಟ್ಟಿರ್ತಾರೆ, ಅಂದರೆ ಇದರ ಅರ್ಥ ಇದು ಅಂತೇಳಿ. ಓಕೆ, ಇಲ್ಲಿ ನೋಡಿ ಕ್ವಶನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕುಕ್ ಈಸ್ ಕಾಲ್ಡ್ ಬಟ್ಲರ್, ಅಂದರೆ ಬಟ್ಲರ್ ಅಂದರೆ ಕುಕ್ಗೆ ಬಟ್ಲರ್ ಅಂತ ಕರೀತಾರೆ. ಬಟ್ಲರ್ ಈಸ್ ಮ್ಯಾನೇಜರ್, ಮ್ಯಾನೇಜರ್ ಈಸ್ ಟೀಚರ್. ಸೊ ಟೀಚರ್ ಈಸ್ ಕಾಲ್ಡ್ ಕ್ಲರ್ಕ್, ಟೀಚರ್ಗೆ ಏನಂತ ಕರೀತಾರೆ, ಕ್ಲರ್ಕ್ ಅಂತ ಕರೀತಾರೆ. ಸೊ ಕ್ಲರ್ಕ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್. ಕ್ವಶನ್ ಏನಿದೆ, ಹೂ ವಿಲ್ ಟೀಚ್ ಇನ್ ಕ್ಲಾಸ್. ಓಕೆ, ಕ್ಲಾಸಲ್ಲಿ ಯಾರು ಟೀಚ್ ಮಾಡ್ತಾರೆ? ಸೊ ಆ್ಯಕ್ಚುಲಿ ಟೀಚರ್ ಟೀಚ್ ಮಾಡ್ತಾರೆ, ಬಟ್ ಟೀಚರ್ ಈಸ್ ಕಾಲ್ಡ್ ವಾಟ್, ಕ್ಲರ್ಕ್. ಹಾಗಾಗಿ ನಿಮ್ಮ ಆನ್ಸರ್ ಏನಾಗುತ್ತೆ, ಕ್ಲರ್ಕ್ ಅಂತ ಆಗುತ್ತೆ. ಓಕೆ, ಟೀಚರ್ ಅಂತ ಹೇಳಬಾರ್ದಿಲ್ಲ, ಯಾಕೆ ಟೀಚರನ್ನು ಏನಂತ ಕರೀತಿದ್ದಾರೆ, ಕ್ಲರ್ಕ್ ಅಂತ ಕರೀತಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ತರಗತಿಯಲ್ಲಿ ಯಾರು ಪಾಠ ಮಾಡುತ್ತಾರೆ, ಶಿಕ್ಷಕರು ಪಾಠ ಮಾಡುತ್ತಾರೆ, ಆದರೆ ಶಿಕ್ಷಕನನ್ನು ಏನಂತ ಕರೀತಾರೆ, ಗುಮಾಸ್ತ ಅಂತ ಕರೀತಾರೆ. ಸೊ ಆನ್ಸರ್ ಏನಾಗುತ್ತೆ, ಗುಮಾಸ್ತ ಅಂತ ಆಗುತ್ತೆ. ಇದಕ್ಕೆ ಸಬ್ಸ್ಟಿಟ್ಯೂಷನ್ ಅಂತ ಕರೀತಾರೆ, ಅಂದರೆ ಒಂದು ವರ್ಡನ್ನು ಬೇರೆ ವರ್ಡಿಂದ ರಿಪ್ರೆಸೆಂಟ್ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ವೈಟನ್ನು ಬರ್ಡ್ ಅಂತಾರೆ, ಬರ್ಡನ್ನು ಮರ್ಕ್ಯೂರಿ ಅಂತಾರೆ. ಮರ್ಕ್ಯೂರಿ ಈಸ್ ಕಾಲ್ಡ್ ಆಸ್ ಕರ್ಡ್, ಕರ್ಡ್ ಈಸ್ ಕಾಲ್ಡ್ ಆಸ್ ಡಿಟರ್ಜೆಂಟ್, ಡಿಟರ್ಜೆಂಟ್ ಈಸ್ ವೈಟ್. ಸೊ ಇಲ್ಲೇನು ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ಥರ್ಮೋಮೀಟರ್ಸ್. ಥರ್ಮೋಮೀಟರ್ ಅಲ್ಲಿ ಏನು ಯೂಸ್ ಮಾಡ್ತಾರೆ, ಮರ್ಕ್ಯೂರಿನ ಯೂಸ್ ಮಾಡ್ತಾರೆ. ಸೊ ಮರ್ಕ್ಯೂರಿ ಈಸ್ ಕಾಲ್ಡ್ ಆಸ್ ವಾಟ್, ಕರ್ಡ್. ಸೊ ಮರ್ಕ್ಯೂರಿ ಅಂತ ಆನ್ಸರ್ ಹೇಳಬಾರ್ದಿಲ್ಲ, ಮರ್ಕ್ಯೂರಿನ ಏನಂತ ಕರೀತಾರೆ, ಕರ್ಡ್ ಅಂತ ಕರೀತಾರೆ. ಸೊ ಕರ್ಡ್ ಈಸ್ ದ ಆನ್ಸರ್. ಸೊ ಥರ್ಮಾಮೀಟರ್ ಅಲ್ಲಿ ಏನು ಬಳಸ್ತಾರೆ, ಪಾದರಸ ಬಳಸ್ತಾರೆ, ಬಟ್ ಪಾದರಸವನ್ನ ಮೊಸರು ಎಂದು ಕರೆಯುತ್ತಾರೆ. ಸೊ ಆನ್ಸರ್ ಈಸ್ ಮೊಸರು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ರೋಸ್ ಈಸ್ ಸನ್ಫ್ಲವರ್, ಸನ್ಫ್ಲವರ್ ಈಸ್ ಲೋಟಸ್, ಲೋಟಸ್ ಈಸ್ ಜಾಸ್ಮಿನ್, ಜಾಸ್ಮಿನ್ ಈಸ್ ಲಿಲಿ. ಹಾಗಾದ್ರೆ ಇಂಡಿಯನ್ ನ್ಯಾಷನಲ್ ಫ್ಲವರ್ ಯಾವುದು? ಇಂಡಿಯನ್ ನ್ಯಾಷನಲ್ ಫ್ಲವರ್ ಆಕ್ಚುಲಿ ಲೋಟಸ್ ಇರೋದು, ಬಟ್ ಇಲ್ಲಿ ಲೋಟಸ್ ಅನ್ನ ಏನಂತ ಕರೀತಾರೆ, ಲೋಟಸ್ ಈಸ್ ಜಾಸ್ಮಿನ್. ಸೊ ಆನ್ಸರ್ ಈಸ್
ಜಾಸ್ಮಿನ್ ಅಂತ ಅರ್ಥ. ಓಕೆ, ಸೊ ಭಾರತದ ರಾಷ್ಟ್ರೀಯ ಹೂವು ಕಮಲ. ಕಮಲವನ್ನು ಇಲ್ಲಿ ಏನಂತ ಕರೀತಾರೆ? ಮಲ್ಲಿಗೆ. ಸೊ ನಿಮ್ಮ ಉತ್ತರ ಏನಾಗುತ್ತೆ? ಮಲ್ಲಿಗೆ ಅಂತ ಆಗುತ್ತೆ. ಓಕೆ, ಈಸಿ ಇದೆ ಕ್ವಶನ್ ಇದು. ಈಗ ಡಿಸೈಫರಿಂಗ್ ಮೆಸೇಜ್. ಓಕೆ, ಅಂದರೆ ಪೂರ್ತಿ ಒಂದು ಸೆಂಟೆನ್ಸನ್ನು ಅವರು ಯಾವುದೇ ಒಂಥರ ಕೋಡ್ ಮಾಡಿರ್ತಾರೆ, ಬಟ್ ಇಲ್ಲಿ ಸೀಕ್ವೆನ್ಷಿಯಲ್ ಆಗಿರಲ್ಲ, ಹಿಂದೆ ಮುಂದೆ ಇರುತ್ತದೆ. ಅಂದರೆ ಸನ್ ಅಂದರೆ BA ಅಂತ ಆಗಲ್ಲ. ಓಕೆ, ಸನ್ ಅಂದರೆ ಯಾವುದೇ ಜಂಬಲ್ಡ್ ಮಾಡಿ ಕೊಟ್ಟಿರ್ತಾರೆ. ಸೊ ಡೈರೆಕ್ಟ್ ಆಗಿ ಸನ್ ಅಂದರೆ BA ಅಂತ ಆನ್ಸರ್ ಹಾಕಿ ಬರ್ತೀವಿ. ಇದನ್ನ ಸಾಲ್ವ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ? ಮಲ್ಟಿಪಲ್ ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲ, ಅದರ ಒಳಗೆ ಯಾವ ವರ್ಡ್ ಕಾಮನ್ ಇದೆ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಬಂದಿರೋ ಕೋಡನ್ನು ನಾವೇನು ಮಾಡ್ತೀವಿ? ಗೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಸ್ಟ್ ಸೆಂಟೆನ್ಸ್ ಇದು, ಆಮೇಲೆ ಥರ್ಡ್ ಸೆಂಟೆನ್ಸ್ ನೋಡಿ. ಫಸ್ಟ್ ಸೆಂಟೆನ್ಸ್ ಏನಿದೆ? ಸನ್ ಶೈನ್ಸ್ ಬ್ರೈಟ್ಲಿ. ಆಮೇಲೆ ಇಲ್ಲಿ ಲೈಟ್ ಕಮ್ಸ್ ಫ್ರಮ್ ಸನ್. ಫಸ್ಟ್ ಮತ್ತೆ ಥರ್ಡ್ ಸೆಂಟೆನ್ಸ್ ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ ಕಾಮನ್ ಇರೋ ಅಲ್ಫಾಬೆಟ್ ಯಾವುದು? ಕಾಮನ್ ಇರೋ ವರ್ಡ್ ಯಾವುದು? ಸನ್. ಹಾಗಾದರೆ ಕೋಡಲ್ಲಿ ಕೂಡ ಅದೇನಾಗಿರ್ಬೇಕು? ಒಂದು ವರ್ಡ್ ನಿಮಗೆ ಕಾಮನ್ ಆಗಿರ್ಬೇಕು. ಸೊ ಫಸ್ಟ್ ಕೋಡ್ ಮತ್ತೆ ಥರ್ಡ್ ಕೋಡಲ್ಲಿ ಕಾಮನ್ ಇರೋ ವರ್ಡ್ ಯಾವುದು? LO. ಅಬ್ಸರ್ವ್ ಮಾಡಿ, LO. ಹಾಗಾದರೆ ಸನ್ ಅಂದರೆ ಏನಾಯಿತು? LO ಅಂತ ಆಯಿತು. ಇದಕ್ಕೆ ಡಿಸೈಫರಿಂಗ್ ಮೆಸೇಜ್ ಅಂತ ಕರಿತೀವಿ ನಾವು. ಕಾಮನ್ ಇರೋ ವರ್ಡ್ಸನ್ನು ಐಡೆಂಟಿಫೈ ಮಾಡಿ, ಕಾಮನ್ ಇರೋ ಕೋಡನ್ನು ಐಡೆಂಟಿಫೈ ಮಾಡಿ ನಾವು ಮ್ಯಾಚ್ ಮಾಡ್ತೀವಿ. ಡಿಸೈಫರಿಂಗ್ ಮೆಸೇಜಸ್ ಮೇಲೆ ಇನ್ನೊಂದು ಕ್ವಶನ್ ನೋಡಿ. ಇಲ್ಲೇನಿದೆ? ಬೆಸ್ಟ್ ವೇ ಟು ವಿನ್. ಇದನ್ನ ಏನಂತ ಬರೆದಿದ್ದಾರೆ? ಈ ರೀತಿಯಾಗಿ ಬರೆದಿದ್ದಾರೆ. ಓಕೆ, ನೆಕ್ಸ್ಟ್ ದ ವೇ ಟು ಹೆಲ್ ಅನ್ನ ಈ ರೀತಿಯಾಗಿ ಬರೆದಿದ್ದಾರೆ. ವಿನ್ ಆಫ್ ದ ಡೇನ ಈ ರೀತಿಯಾಗಿ ಬರೆದಿದ್ದಾರೆ. ಇಲ್ಲಿ ಕ್ವಶನ್ ಏನಿದೆ? ಹೆಲ್ ಅನ್ನ ಏನಂತ, ಸಾರಿ, ಈ ಕೋಡಲ್ಲಿ ಹೆಲ್ ಅಂದರೆ ಏನಂತ ಕೋಡ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಎಸ್, ಸೊ ನಮಗೆ ಇದು ಬೇಕಾಗಿದೆ. ಓಕೆ, ಸೊ ಇದು ಬೇಕಂದ್ರೆ ದ ವೇ ಟು, ಇದಕ್ಕೆ ಏನು ಕೋಡ್ ಬರುತ್ತೆ ಅಂತ ನಾವು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಸ್, ಸೊ ಅದರ ಸಲುವಾಗಿ ಏನು ಮಾಡೋಣ? ಫಸ್ಟ್ ಮತ್ತು ಸೆಕೆಂಡ್ ಸೆಂಟೆನ್ಸನ್ನು ಕಂಪೇರ್ ಮಾಡಿ. ಫಸ್ಟ್ ಮತ್ತು ಸೆಕೆಂಡ್ ಸೆಂಟೆನ್ಸಲ್ಲಿ ಕಾಮನ್ ಇರೋದೇನು? ವೇ ಟು ಅಂತ ಕಾಮನ್ ಇದೆ. ಓಕೆ, ಅಂದರೆ 2 ವರ್ಡ್ಸ್ ಕಾಮನ್ ಇದೆ. ಸೊ ಫಸ್ಟ್ ಕೋಡ್ ಮತ್ತು ಸೆಕೆಂಡ್ ಕೋಡಲ್ಲಿ ನಿಮಗೆ 2 ವರ್ಡ್ಸ್ ಕಾಮನ್ ಇರಬೇಕು. ಸೊ ಯಾವುದಿದೆ ನೋಡಿ? MAU ಅಂತ ಒಂದಿದೆ, ಅದಾದಮೇಲೆ ಸಾ ಅಂತಿದೆ. ಅಂದರೆ ವೇ ಟು ಅಂದರೆ MAU SA ಸಾ ಅಂತ ಅರ್ಥ. ಓಕೆ, ಸೊ ವೇ ಟುಗೆ ಗೊತ್ತಾಯಿತು. ಇನ್ನು ನಮಗೆ ಯಾವುದಕ್ಕೆ ಕೋಡ್ ಬೇಕು? ದಗ್ ಬೇಕು, ದ. ಸೊ ದನ ಏನಂತ ಕೋಡ್ ಮಾಡಿದ್ದಾರೆ ಅಂತ ನೋಡೋದಕ್ಕೆ 2 ಮತ್ತು 3ನ ಕಂಪೇರ್ ಮಾಡಿ. ಸೊ 2 ಮತ್ತು 3ಯಲ್ಲಿ ಕಾಮನ್ ಇರೋ ವರ್ಡ್ ಯಾವುದು? ದಟ್ ಈಸ್ ಓನ್ಲಿ ಒನ್ ವರ್ಡ್, ದಟ್ ಈಸ್ ದ. ಸೊ ಇಲ್ಲಿ ಕಂಪೇರ್ ಮಾಡಿದರೆ ಕಾಮನ್ ಇರೋ ವರ್ಡ್ ನಮ್ಗೆ ಏನು ಸಿಗುತ್ತೆ? TAU ಸಿಗುತ್ತೆ, TAU. ಹಾಗಾದರೆ ನಮಗೆ ದ ವೇ ಟುಗೆ ಕೋಡ್ ಸಿಗ್ತಲ್ಲ, ಅದೇ TAU, MAU ಮತ್ತು SA. ಇನ್ನು ನಾವು ಉಳಿದಿರೋದು ಯಾವುದು? ಮಿಕ್ಕಿರೋದು HAU ಅಂತ. ಸೊ L is equals to HAU. ಸೊ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಕಾಮನ್ ಇರೋ ವರ್ಡ್ಸನ್ನು ಕಂಪೇರ್ ಮಾಡಿ ಅದಕ್ಕಿರೋ ಕಾಮನ್ ಕೋಡನ್ನು ನಾವು ಐಡೆಂಟಿಫೈ ಮಾಡಿ ನಾವೇನು ಮಾಡ್ತೀವಿ? ಅಸೈನ್ ಮಾಡ್ತೀವಿ ಅದಕ್ಕೆ. ಇಲ್ಲಿ ದ ಅಂದರೆ ಏನು ಗೊತ್ತಾಯಿತು? TAU ಅಂತ ಗೊತ್ತಾಯಿತು. ಅದೇ ರೀತಿ ವೇ ಟು ಅಂದರೆ MAU ಮತ್ತು SA ಅಂತ ಗೊತ್ತಾಯಿತು. ಸೊ ಇನ್ನು ಉಳಿದಿರೋದು ಯಾವುದು? HEL. ಹೆಲ್ ಅಂದರೆ HAU ಅಂತ ಆಗುತ್ತೆ. ಓಕೆ, ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ದಿಸ್ ಈಸ್ ದ ಲಾಸ್ಟ್ ಕೈಂಡ್. ಇದಕ್ಕೆ ನಾವು ಮಿಕ್ಸ್ಡ್ ಕೋಡಿಂಗ್ ಅಂತ ಕರಿತೀವಿ. ಮಿಕ್ಸ್ಡ್ ಕೋಡಿಂಗ್ ಟೈಪ್ ಪ್ರಾಬ್ಲಮಲ್ಲಿ ಕಾಲಮ್ 1ನಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ ಮತ್ತು ಕಾಲಮ್ 2ನಲ್ಲಿ ಅವುಗಳ ಕೋಡ್ಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕ್ಲಿಯರ್ ಆಗಿ 1 to 1 ಇಲ್ಲ. ಅಂದರೆ C ಕೋಡ್ ಇದು ಫಸ್ಟ್ ಒನ್ ಮತ್ತು Lಗೆ ಸೆಕೆಂಡ್ ಒನ್, ಈ ಥರ ಇಲ್ಲ. ಅಲ್ಲಿ ಜಂಬಲ್ಡ್ ಅಪ್ ಆಗಿರುತ್ತೆ. ಅದನ್ನು ನಾವು ಏನು ಮಾಡಬೇಕಾಗುತ್ತೆ? ಈ ಎರಡೆರಡು ವರ್ಡ್ಸನ್ನು ಕಂಪೇರ್ ಮಾಡಿ ಯಾವುದು ಕಾಮನ್ ಇದೆಯಲ್ಲ ಅದನ್ನ ಐಡೆಂಟಿಫೈ ಮಾಡಿಕೊಂಡು ಅವುಗಳ ಕೋಡ್ಸನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ನೋಡಿ, ಕ್ಲಿಯರ್ ಮತ್ತು ವ್ಯೂ. ಫಸ್ಟ್ 2 ವರ್ಡ್ಸನ್ನು ತೊಗೊಂಡ್ರೆ ಕಾಮನ್ ಇರೋ ಅಲ್ಫಾಬೆಟ್ ಯಾವುದು? ಈ ಒಂದೇ ಒಂದು ಕಾಮನ್ ಇದೆ. ಹಾಗಾದರೆ ಕೋಡ್ಸಲ್ಲಿ ಕೂಡ ದೇರ್ ಶುಡ್ ಬಿ ಓನ್ಲಿ 1 ಸಿಂಬಾಲ್ ಕಾಮನ್. ಓಕೆ, ಸೊ ಹೀಗೆ ಏನಾಗುತ್ತೆ? ಅದು ಯಾವುದು ಕಾಮನ್ ಇರ್ತಲ್ಲ ಅದು ಈಗ ಬರುತ್ತೆ. ಸೊ ಇಲ್ಲಿದೆ ನೋಡಿ ಕಾಮನ್ ಇರೋದು. ಸೊ ಈ ಥರ ಸಿಂಬಲ್. ಸೊ ದಿಸ್ ಈಸ್ ದ ಸಿಂಬಲ್. ಹಿಂಗಿದೆ ನೋಡಿ. ಎಸ್, ಈಗ ನೆಕ್ಸ್ಟ್ ಅದೇ ಥರ ಕಂಪೇರ್ ಮಾಡ್ತಾ ಹೋಗಿ ಬೇರೆ ಬೇರೆ ಆಯಿಲಿ ಮತ್ತು ರೈಟನ್ನು ಕಂಪೇರ್ ಮಾಡೋಣ. ಆಯಿಲಿ ಮತ್ತು ರೈಟ್, ಇದರಲ್ಲಿ ಕಾಮನ್ ಇರೋದು ಯಾವುದು? ಐ ಮಾತ್ರ ಕಾಮನ್ ಇದೆ. ಸೊ ಹಾಗಾಗಿ ಐ ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿಂದ ನೋಡಿ ಇರೋದು ಒಂದೇ ಒಂದು ಸಿಂಬಲ್ ಕಾಮನ್, ದಟ್ ಈಸ್ ದಿಸ್ ಒನ್. ಓಕೆ, ಇದು ಐಗೆ ಬರುತ್ತೆ. ಓಕೆ, ಇನ್ನು ಬಟರಲ್ಲಿ ನೋಡಿ TT 2 ಸರ್ತಿ ರಿಪೀಟ್ ಆಗಿದೆ. ಸೊ ಯಾವ ಸಿಂಬಲ್ 2 ಸಲ ಬಂದಿದೆಯಲ್ಲ ಅದು ನಮಗೇನಾಗುತ್ತೆ?
ಟಿಗೆ ಆಗುತ್ತೆ. ಸೊ ದಿಸ್ ಒನ್ 2 ಸಲ ಬಂದಿದೆ ನೋಡಿ, ಈ ಸಿಂಬಲ್ ಟಿಗೆ ಅಸೈನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಬಟರ್ ಮತ್ತು ರೈಟನ್ನು ಕಂಪೇರ್ ಮಾಡಿ. ಇದರಲ್ಲಿ ನಮಗೆ ಕಾಮನ್ ಇರೋದು ಯಾವುದು? ಆರ್ ಕಾಮನ್ ಇದೆ, ಟಿ ಕಾಮನ್ ಇದೆ, ಮತ್ತು ಇ ಟಿ ಇ ಆರ್ ಕಾಮನ್ ಇದೆ. ಬಟ್ ನಮ್ಗೆ ಆಲ್ರೆಡಿ ಟಿ ಮತ್ತು ಇದು ಕೋಡ್ ಗೊತ್ತು, ಹಾಗಾಗಿ ಆರ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ ನಾವು. ಇಲ್ಲಿ ನೋಡಿ, ಸೊ ಇದು ಹೀಗೆ ಕೋಡ್ ಆಯಿತು. ಆಮೇಲೆ ದಿಸ್ ಕೋಡ್ ಈಸ್ ಫಾರ್ ಟಿ. ಇನ್ನು ಕಾಮನ್ ಇರೋ ನೆಕ್ಸ್ಟ್ ಕೋಡ್ ಏನು ನಮಗೆ ಆರ್ಗೆ ಆಗುತ್ತೆ. ಸೊ ಆರ್ ಸಿ ಎಸ್. ಇಲ್ಲಿ ನೋಡಿ, ಪೈ ಕಾಮನ್ ಇದೆಯಲ್ಲ, ಸೊ ಇದು ಆರ್ಗೆ ಆಯಿತು ಕೋಡ್. ನಾವು ಟರ್ನ್ ಮತ್ತು ಬಟರನ್ನು ಕಂಪೇರ್ ಮಾಡೋಣ. ಇಲ್ಲಿ ಕಾಮನ್ ಬರೋದು ಯಾವುದು? ಯು ಮತ್ತು ಆರ್ ಕಾಮನ್ ಬರುತ್ತೆ. ಯು ಟಿ ಆರ್ ಕಾಮನ್ ಬರುತ್ತೆ, ಯು ಟಿ ಆರ್. ಬಟ್ ನಮಗೆ ಟಿ ಮತ್ತು ಆರ್ ಬಗ್ಗೆ ಗೊತ್ತು ಆಲ್ರೆಡಿ. ಸೊ ಯುಗೆ ಏನು ಕೋಡ್ ಬರುತ್ತೆ ಅಂತ ಕಂಡುಹಿಡಿಬೋದು. ಎಸ್, ಇಲ್ಲಿ ನೋಡಿ, ಪೈ ಇದು ಆರ್ ಆಯಿತು ನಮಗೆ. ಇನ್ನು ಈ ಸಿಂಬಲ್ ಟಿದಾಯಿತು. ಇನ್ನು ನೆಕ್ಸ್ಟ್ ಕಾಮನ್ ಯಾವುದಿದೆ? ಎಸ್, ದಿಸ್ ಸಿಂಬಲ್. ಇದೇನು ಯಾವುದಕ್ಕೆ ಬರುತ್ತೆ? ಇದು ಯು ಅಂದರೆ ಈ ಸಿಂಬಲ್ ಅಸೈನ್ ಆಯಿತು. ಓಕೆ, ಇಲ್ಲಿ ಅಬ್ಸರ್ವೇಷನ್ ಭಾಳ ಇಂಪಾರ್ಟೆಂಟು. ಯಾವ ವರ್ಡ್ಸನ್ನು ಕಂಪೇರ್ ಮಾಡಬೇಕು, ಮತ್ತು ಇದು ಭಾಳ ಲೆಂದಿ ಕ್ವಶನ್ ಆಗುತ್ತೆ. ಪ್ರಾಬ್ಲಮ್ ಅಂದರೆ ಭಾಳ ಪೇಷನ್ಸಿಂದ ಮಾಡಬೇಕಿಲ್ಲ. ಈಗ ನೆಕ್ಸ್ಟ್ ನೋಡಿ, ನಮಗೆ ಎಷ್ಟು ಕೋಡ್ ಸಿಕ್ಕಿದೆ ಈಗ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಯಾವುದಕ್ಕೆ ಕಂಡುಹಿಡಿಬೋದು? ಈಗ ಟರ್ನಲ್ಲಿ ಎನ್ ಅನ್ನು ಫೈಂಡ್ ಔಟ್ ಮಾಡ್ಬೋದು, ಬಿಕಾಸ್ ವಿ ಆಲ್ರೆಡಿ ನೋ ಟಿ ಯು ಆರ್. ಓಕೆ, ಸೊ ಇದು ಯಾವುದಕ್ಕೆ ಬರುತ್ತೆ? ಇದು ಯುಗೆ ಬರುತ್ತೆ, ಇದು ಆರ್, ಆ್ಯಂಡ್ ದಿಸ್ ಈಸ್ ಟಿ. ಸೊ ದಿಸ್ ಈಸ್ ಎನ್. ಓಕೆ, ಸೊ ಎನ್ಗೆ ಈ ಥರ ಸಿಂಬಲ್ ಬರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಉಳಿದಿರೋದು ಅಲ್ಫಾಬೆಟ್ಸ್ ಯಾವುವು? ಎಸ್, ಆಯಿಲಿ ಮತ್ತು ಓವೆಲ್ ಕಂಪೇರ್ ಮಾಡಿ. ಇದರಲ್ಲಿ ನಮಗೆ ಓ ಎಲ್ ಏನಾಗಿದೆ? ಕಾಮನ್ ಬಂದಿದೆ. ಓ ಎಲ್ ಈಸ್ ಕಾಮನ್. ಸೊ ಇವೆರಡರಲ್ಲಿ ಇರೋ ಕಾಮನ್ ಯಾವುದು? ಓ ಮತ್ತು ಎಲ್. ಸೊ ಯಾವುದು ಓ ಯಾವುದು ಎಲ್ ಅಂತ ಗೊತ್ತಾಗಲ್ಲ ಈಗಲೇ, ಬಟ್ ಓ ಎಲ್ ಈಸ್ ಕಾಮನ್. ಈಗ ಅಬ್ಸರ್ವ್ ಮಾಡೋದಾದರೆ, ವಿ ಆಲ್ರೆಡಿ ನೋ ಐ. ವಾಟ್ ಈಸ್ ಐ? ಓಕೆ, ಇದು ಐ ಆಗಿದೆ. ಇನ್ನು ನೆಕ್ಸ್ಟ್ ಅದನ್ನ ಬಿಟ್ಟು ಕಾಮನ್ ಏನಿದೆ ಇಲ್ಲಿ ನೋಡಿ, ಈ ಸಿಂಬಲ್ ಕಾಮನ್ ಇದೆ. ಓಕೆ, ಆಮೇಲೆ ನೆಕ್ಸ್ಟ್ ಈ ಸಿಂಬಲ್ ಕಾಮನ್ ಇದೆ. ಇನ್ನು ಇದನ್ನ ಬಿಟ್ಟು ಉಳಿದಿರೋದು ಯಾವುದು? ವೈ. ಸೊ ವೈಗೆ ಈ ಥರ ಸಿಂಬಲ್ ಇತ್ತು. ಇದು ವೈ ಮಿಕ್ಕಿರೋದು. ಓಕೆ, ನಮ್ಗೆ ಗೊತ್ತಿದೆ. ಈಗ ಕ್ಲಿಯರ್ ಮತ್ತು ಆಯಿಲಿನ ಕಂಪೇರ್ ಮಾಡಿ. ಇದರಲ್ಲಿ ಕಾಮನ್ ಇರೋದು ಒಂದೇ ಒಂದು ಅಲ್ಫಾಬೆಟ್, ಅದು ಯಾವುದು ಅಂದರೆ ಎಲ್. ಎಸ್, ಫಸ್ಟ್ ಮತ್ತು ಇಲ್ಲಿ ನೋಡಿ ಕ್ಲಿಯರ್ ಕೋಡ್. ಸೊ ಇಲ್ಲಿಂದ ನಮಗೆ ಎಲ್ ಸಿಗುತ್ತೆ. ಸೊ ದಟ್ ಎಲ್ ಈಸ್ ದಿಸ್ ಒನ್. ಓಕೆ, ಈ ಸಿಂಬಲ್ ಕಾಮನ್ ಇದೆ ಎಲ್. ಹಾಗಾದರೆ ಓಗೆ ಏನಾಯಿತು? ಇದಾಯಿತು. ಓಕೆ, ಇಲ್ಲಿದೆ ನೋಡಿ, ಎಲ್ಗೆ ಈ ಸಿಂಬಲ್ ಆದರೆ ಓಗೆ ಇನ್ನೊಂದು ಸಿಂಬಲ್ ಆಗುತ್ತೆ. ಆಲ್ರೆಡಿ ನೋಡಿ, ಡಬ್ಲ್ಯೂ. ಎಸ್, ವಿ ವಾಂಟ್ ಕೋಡ್ ಫಾರ್ ಡಬ್ಲ್ಯೂ. ಇಲ್ಲಿ ನೋಡಿ, ರೈಟಲ್ಲಿ RIT ಎಲ್ಲದರದ್ದು ನಮಗೆ ಕೋಡ್ ಗೊತ್ತು. ಸೊ ಆರ್ ಅಂದರೆ ಇಲ್ಲಿದೆ ನೋಡಿ, ಪೈ. ಇದು ಆರ್ದಾಯಿತು. ಆಮೇಲೆ ನೆಕ್ಸ್ಟ್ ವಿ ನೋ ದಿಸ್ ಒನ್ ಆಲ್ಸೋ, ದಿಸ್ ಈಸ್ ಫಾರ್ ಇ. ಆಮೇಲೆ ಐಗೆ ಏನು ಬರುತ್ತೆ? ಈ ಥರ, ಇದು ಐ. ಆಮೇಲೆ ಇಗೆ ವೆರಿ ಈಸಿ, ಇ ಆಲ್ರೆಡಿ ಕ್ಯಾನ್ಸಲ್ ಮಾಡಿದೆ. ಟಿ ಈಸ್ ದಿಸ್ ಒನ್. ಸೊ ಉಳಿದಿರೋದು ಡಬ್ಲ್ಯೂ ಅಂದರೆ ಈ ಥರ, ವಿ ಥರ ಬರುತ್ತೆ. ಡಬ್ಲ್ಯೂ ಅಂದರೆ ಈ ಥರ ಬರುತ್ತೆ. ಈಗ ಇದರಿಂದ ನಮಗೆ ಓವೆಲಲ್ಲಿ ವಿನ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ವಿ. ಸೊ OWEL ಎಲ್ಲ ಆಲ್ಫಾಬೆಟ್ಸ್ ಕೂಡ ಬರುತ್ತೆ ನಮಗೆ. ಓ ಅಂದರೆ ಇದು ಓ, ಕ್ಯಾನ್ಸಲ್. ಡಬ್ಲ್ಯೂ, ವಾಟ್ ಈಸ್ ಡಬ್ಲ್ಯೂ? ಈ ಥರ ಇದೆ ಇದು. ಆಮೇಲೆ ಇ, ಇದು ಇ. ನೆಕ್ಸ್ಟ್ ಎಲ್, ವಾಟ್ ಈಸ್ ಎಲ್? ದಿಸ್ ಈಸ್ ಎಲ್. ಸೊ ವಿ ಅಂದರೆ ಈ ಥರ ಬರುತ್ತೆ. ಓಕೆ, ಸೊ ನೋ ವಿ ಆಲ್ಮೋಸ್ಟ್ ಗಾಟ್ ಆಲ್ ದ ಆಲ್ಫಾಬೆಟ್ಸ್. ಓಕೆ, ಈಗ ಇಲ್ಲೇನು ಕ್ವಶನಲ್ಲಿ ಏನು ಕೇಳಿದ್ದಾರೆ? ಲಿವರನ್ನು ಯಾವ ಥರ ಕೋಡ್ ಮಾಡ್ಬೋದು ಅಂತೇಳಿ. ಆಲ್ಫಾಬೆಟ್ಸ್ ಏನೇನು ಬೇಕು ನೋಡಿ. ಎಲ್ ಅಂದರೆ ಇದು ಈ ಥರ ಬರಬೇಕು ಸಿಂಬಲ್ ಫಸ್ಟಲ್ಲಿ.
ಓಕೆ, ಫಸ್ಟಲ್ಲೇ ಬರಬೇಕಂತಲ್ಲ, ಜಂಬಲ್ಡ್ ಅಪ್ ಆಗಿರ್ಬೋದು. ಸೊ ವಿ ವಾಂಟ್ ದಿಸ್ ಸಿಂಬಲ್ ಇದರಲ್ಲಿಲ್ಲ, ಸೊ ದಿಸ್ ಈಸ್ ರಾಂಗ್. ಇಲ್ಲಿದೆ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಸೊ ದಿಸ್ ಈಸ್ ಬಿ ಈಸ್ ದ ರೈಟ್ ಆನ್ಸರ್. ಯಾಕಂದರೆ ಎಲ್ಗೆ ಇದು ಬರಬೇಕಿದೆ, ಸಿಂಬಲ್ ಬರಬೇಕಲ್ಲಿ. ಇನ್ನು ನೆಕ್ಸ್ಟ್ ಟ್ರಬಲ್ ನೋಡಿ, TROUBLE ಟ್ರಬಲ್. ಟಿ ಈ ಸಿಂಬಲ್ ಬರಬೇಕು ಈ ಥರ. ಟಿ ಸಿಂಬಲ್ ಯಾವ್ಯಾವ ಆಪ್ಷನಲ್ಲಿದೆ ಅಂತ ನೋಡಿ. ಸೊ ಆಪ್ಷನ್ 1ನಲ್ಲಿಲ್ಲ, ನೆಕ್ಸ್ಟ್ ಆಪ್ಷನ್ 2ನಲ್ಲಿದೆ, ಆಪ್ಷನ್ 3ನಲ್ಲಿಲ್ಲ, ಆಪ್ಷನ್ 4ಅಲ್ಲಿದೆ. ಸೊ ಬಿ ಆ್ಯಂಡ್ ಡಿ ರೈಟ್ ಆನ್ಸರ್ ಇರ್ಬೋದು. ಈಗ ನೆಕ್ಸ್ಟ್ ಆರ್ ನೋಡಿ. ಸೊ ಆರ್ಗೆ ಏನು ಬರುತ್ತೆ ಸಿಂಬಲ್? ಪೈ ಬರುತ್ತೆ. ಆಪ್ಷನ್ ಬಿ ಮತ್ತು ಡಿನಲ್ಲಿ ಕಂಪೇರ್ ಮಾಡಿ, ಪೈ ಎಲ್ಲಿದೆ? ಆಪ್ಷನ್ ಬಿನಲ್ಲಿಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಈಗ ನೆಕ್ಸ್ಟ್ ಬ್ರೌನ್ಗೆ ಚೆಕ್ ಮಾಡಿ. ಸೊ ಬಿ ಕೊಡಬೇಡ. ಆರ್ ನೋಡಿ, ಆರ್ ಅಂದರೆ ಪೈ ಸಿಂಬಲ್ ಯಾವುದರಲ್ಲಿದೆ? ಆಪ್ಷನ್ ಎನಲ್ಲಿಲ್ಲ, ದಟ್ ಈಸ್ ರಾಂಗ್. ಆಪ್ಷನ್ ಬಿನಲ್ಲಿದೆ, ಆಪ್ಷನ್ ಸಿ, ಆಪ್ಷನ್ ಡಿ, 4ರಲ್ಲೂ ಇದೆ. ಈಗ ಓ ಕೋಡ್ ನೋಡಿ. ಓಗೆ ಈ ಥರ ಸಿಂಬಲ್ ಬರಬೇಕು. ಆಪ್ಷನ್ ಬಿನಲ್ಲಿಲ್ಲ, ದಟ್ ಈಸ್ ರಾಂಗ್. ಆಪ್ಷನ್ ಸಿನಲ್ಲಿದೆ, ಬಟ್ ಡಿನಲ್ಲಿಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಸೊ ಇನ್ನು ನೆಕ್ಸ್ಟ್ ನಾವು ರೀಸನಿಂಗ್ ಮೇಲೆ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ಕ್ಲಾಸನ್ನು ತಗೋತೀವಿ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.